ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕಲಬುರಗಿ ನಗರದ ರಂಗಮಂದಿರದಲ್ಲಿ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ವತಿಯಿಂದ ಹಾರ್ಕೂಡದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ 719ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ಹಾನಗಲ್ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘದ ಅಧ್ಯಕ್ಷರಾದ ಎಲ್.ಟಿ. ಶೇಖ್ ಮತ್ತು ಸಂಚಾಲಕರಾದ ಶ್ರೀಧರ್ ಹೆಗಡೆ ಅವರು ದಂಪತಿ ಸಮೇತ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಾರ್ಕೂಡ ಪೂಜ್ಯರ ತುಲಾಭಾರ ನೆರವೇರಿಸಿ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಹಾರ್ಕೂಡ ಪರಮ ಪೂಜ್ಯರ ಪಾವನ ಸಾನ್ನಿಧ್ಯದಲ್ಲಿ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘದ 42ನೇ ವಾರ್ಷಿಕೋತ್ಸವದ ಅಂಗವಾಗಿ 60 ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಹಾರ್ಕೂಡ ಚನ್ನಬಸವ ಸೇರಿಗಳ ಒಂದು ರಂಗಗೀತೆ ಸಮೀ ಅದರ ಜೊತೆ ತಬಲಾ ಬಸವರಾಜ್ ಹೂಗಾರ.
ಧನ್ಯವಾದಗಳು. ಜಗತ್ಸಿರಿ ಬ್ರಹ್ಮ ಡಾಕ್ಟರ್ ಛತ್ರಪತಿ ಶಿವಾಚಾರ್ಯರು ಹಾರ್ಕೋಡ್ ಅವರ 719ನೇ ನಾಣ್ಯ ತುಲಾಭಾರ 60 ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಈ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಸುವರ್ಣ ಕರ್ನಾಟಕೋತ್ಸವ 50ನೇ ಸುವರ್ಣೋತ್ಸವ ಶ್ರೀ ಗುರುಕುಮಾರೇಶ್ವರ ಮಹಾನಗರ 12ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಉಳಿಸಿಕೊಂಡಂಥ ಪರಮ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮನಾಥ ಚನ್ನವೀರ ಶಿವಾಚಾರ್ಯರು ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡ್ ಅವರನ್ನು ನಾನು ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಹಾರ್ದಿಕವಾಗಿ ನಾನು ಅವರನ್ನ ವೇದಿಕೆಗೆ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದಂಥ ಎಲ್.ಬಿ. ಶೇಖ್ ಮಾಸ್ತರವರು ಅವರನ್ನು ಗೌರವಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪೂಜ್ಯರು ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅಪ್ಪರವರಿಗೆ, ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘದ ಮಾಲೀಕರು ಎಲ್.ಬಿ. ಶೇಖ್ ಮಾಸ್ತರವರು ಹಾಗೂ ಸಂಚಾಲಕರಾದಂತಹ ಶ್ರೀಧರ್ ಹೆಗಡೆಯವರು ಅವರನ್ನು ಗೌರವಿಸಿದ್ದಾರೆ. ಸದನ ಸ್ವೀಕರಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಭಾಗವತರಾಗಿ
ಇದರ ಮೇಲೆ ಕುರಿತಂತಹ ಎಲ್ಲವನ್ನೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ನಾನು ಅನಂತ ಅವರಿಗೆ ಎಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತಿಸ್ತಾರೆ. ಧನ್ಯವಾದಗಳು ಶ್ರೀಧರ ಹೆಗಡೆ ಸರ್ ಅವರಿಗೆ. ಈಗ ಉದ್ಘಾಟನೆ ಸನ್ಮಾನ ಶ್ರೀ ಅಲ್ಲಂ ಪ್ರಭು ಪಾಟೀಲ್, ಶಾಸಕರು, ದಕ್ಷಿಣ ಮತಕ್ಷೇತ್ರ ಕಲಬುರಗಿ, ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. ಉದ್ಘಾಟಿಸಿದರೆ ಗೌರವಾನ್ವಿತ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಗೌರವಾನ್ವಿತ ಅಲ್ಲಂ ಪ್ರಭು ಪಾಟೀಲ್, ಶಾಸಕರು, ದಕ್ಷಿಣ ಮತಕ್ಷೇತ್ರ ಕಲಬುರಗಿ. ಅಲ್ಲಂ ಪ್ರಭು ಪಾಟೀಲ್ ಶಾಸಕರ ನುಡಿ ಮಾತುಗಳು. ಪರಮ ಪೂಜ್ಯ ಸಕಸ್ತನ ಕವಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೂಡವರ ಪಾದಗಳಿಗೆ ನಮಸ್ಕರಿಸಿ, ಭಾಳ ನಿಜವಾಗಿ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಸಿನಿಮಾ ಮಾಧ್ಯಮ, ಮೊಬೈಲ್ ಕಂಪ್ಯೂಟರ್ ಬಂದ ಮೇಲೆ, ಟಿ ವಿ ಮಾಧ್ಯಮ ಬಂದ ಮೇಲೆ ಸಾಕಷ್ಟು ಬಂದು ನಮಗೆ ನೋಡ್ತಕ್ಕಂಥ, ಮನೋರಂಜನೆ ಪಡ್ತಕ್ಕಂಥ ಅವಕಾಶಗಳಿವೆ. ಆದರೆ ಹಿಂದಿನ ಕಾಲದಲ್ಲಿ ಡಪ್ಪಿನಾಟ, ನಾಟಕಗಳು, ಬಯಲಾಟಗಳು, ಕೀರ್ತನ, ಪ್ರವಚನ ಇವೇ ನಮ್ಮ ಮನೋರಂಜನಾ ಕಾರ್ಯಕ್ರಮಗಳು. ನಮಗೆ ಧರ್ಮದ ದಾರಿಯನ್ನು ತೋರಿಸ್ತಕ್ಕಂಥ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಹಿಂದಿನ ನಮ್ಮ ಪೂರ್ವಜನರು ಮಾಡಿಕೊಂಡು ಬಂದಿರತಕ್ಕಂಥದ್ದು. ತದನಂತರ ಪರದೆಯಲ್ಲಿ ಸಿನಿಮಾ ನೋಡ್ಬೋದು, ನಾಟಕಗಳು ಸ್ವಲ್ಪ ಮರೆಯಾಗ್ತಾ ಇತ್ತು. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ 50 ವರ್ಷಗಳ ಸುಮಾರು 46ನೇ ವಾರ್ಷಿಕೋತ್ಸವ 1983ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಂಪ್ನಿ ಇವತ್ತು ಸುಮಾರು 42 ವರ್ಷದ ವಾರ್ಷಿಕೋತ್ಸವ ಸಮಾರಂಭನ ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಈ ದೇಶದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಕಂಪ್ನಿ ಇದ್ದರೆ ಸುಮಾರು 13 ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ಸುಮಾರು 24 ನಾಟಕಕಾರರು, 60 ನಾಟಕಗಳು, 96,000ಕ್ಕೂ ಹೆಚ್ಚು ಪ್ರದರ್ಶನ ಮಾಡಿರ್ತಕ್ಕಂಥ ಏಕೈಕ ಕಂಪನಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇದು ಒಂದೇ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮತ್ತು ಇದನ್ನು ಈ ಕಲಬುರಗಿ ಜಿಲ್ಲೆಯಲ್ಲಿ 2007ರಲ್ಲಿ ನಾನು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದ ಉಮಾಶ್ರೀ ಮೇಡಮ್ ಅವರು, ನಾನು ಕೂಡ ಒಬ್ಬ ಕಲಾಕಾರನು ಮತ್ತು ಸಂಗೀತಗಾರನಾಗಿದ್ದೆ. ನಮ್ಮ ಡಾಕ್ಟರ್ ಸಿದ್ದರಾಮ್ ಜಂಬುದರಿ ಸಾಹೇಬರು ಮತ್ತು ನಮ್ಮ ಹರಪದವರು ತಬಲಾವಾದಕರು, ನಾನು ಸಂಗೀತದ ವಿದ್ಯಾರ್ಥಿ ಆಗಿದ್ದೆ ಅವರ ಹತ್ತಿರ. ಅವರು ಇದ್ದಾಗಲೇ ಕೂಡ ನಾವು ಬಸವರಾಜ್ ಅಂತ ಹೇಳಿ ಬಸವರಾಜ್ ನಾಟಕ ಕಂಪನಿ ಡೆಲ್ಲಿ ಮೋಡಿ ಆನಗಲ್ಲ ಕುಮಾರಸ್ವಾಮಿಗಳನ್ನ ಪಂಡಿತ್ ಪುಟ್ಟರಾಜ್ ಗವಾಯಿಯನ್ನು ಕರೆಸಿ ಸಂಗೀತೋತ್ಸವದ ದೊಡ್ಡ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ದೆವು. ತದನಂತರ ಇಲ್ಲಿ ನಮ್ಮ ಶೇಖ್ ಮಾಸ್ಟರ್ ಅವರು ಹಾಗೂ ನಮ್ಮ ಶ್ರೀಧರ್ ಹೆಗಡೆ ಅವರು ಭಾಳ ದಿನದಿಂದ, ಸುಮಾರು ದಿನಗಳಿಂದ ಇಲ್ಲೇ ಬೀಡು ಬಿಟ್ಟು ಒಂದೇ ನಾಟಕ ಆಡಿದ್ದಕ್ಕಾಗಿ ಇವರನ್ನು ಏನಾದರೂ ಮಾಡಿ ನಾವೆಲ್ಲ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಇವರನ್ನು ಸನ್ಮಾನಿಸಬೇಕಂತ ಹೇಳಿ ನಾನು ಉಮಾಶ್ರೀಯವರು ವಿಚಾರ ಮಾಡಿ ನಮ್ಮ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಪುಟ್ಟರಾಜ್ ಗವಾಯಿಗಳು, ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಸಶಸ್ತ್ರ ಕಮ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂಥ ಧರ್ಮ ಸಿಂಗ್ ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ನಾಯಕರು, ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಶೇಖ್ ಮಾಸ್ಟರ್ ಅವರ ಸಂಚಾಲಕರಾಗಿರ್ತಕ್ಕಂಥ ಶ್ರೀಧರ್ ಹೆಗಡೆ ಅವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಒಂದು ತೀರ್ಮಾನ ಮಾಡೋದು ಮತ್ತು ಆ ನಾಟಕ ಕಂಪನಿಯಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಪ್ರೋತ್ಸಾಹ ಕೊಡಬೇಕು. ಇವತ್ತಿನ ನಾಟಕವನ್ನು ನಶಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಚೆನ್ನಾಗಿ ಬಹಳ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಕಲಬುರಗಿ ಜಿಲ್ಲೆಯ ಜನತೆಗೆ ಸುಮಾರು ವರ್ಷಗಳಿಂದ ಬೀಡು ಬಿಟ್ಟು ಇಲ್ಲಿ ಈ ಕಲೆಯನ್ನು ಪ್ರದರ್ಶನ ಮಾಡಿ ಎಲ್ಲರನ್ನ ಮನರಂಜಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಶ್ರೀಧರ್ ಹೆಗಡೆ ಮತ್ತು ಶೇಖ್ ಮಾಸ್ಟರ್ ಅವರಿಗೆ ಮತ್ತು ಎಲ್ಲ ಕಲಾವಿದರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಒಂದು ಸಭೆಯನ್ನು ಬಹಳ ಕಷ್ಟ ಬಂದಿದೆ. ಅದೇ ನಾಟಕ ಕಂಪನಿಯಲ್ಲಿ ನಾವು ತೀರ್ಮಾನ ಮಾಡಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳನ್ನ, ಪೂಜ್ಯ ಗುರುಗಳನ್ನ
ಧರ್ಮ್ ಸಿಂಗ್ ಸಾಹೇಬ್ರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರೆಸಿ ಗಿರಿಧರ್ ಹೆಗಡೆ ಅವರಿಗೆ ಬೆಳ್ಳಿ ಕಿರೀಟ ತೊಡಿಸುವುದರ ಮೂಲಕ ಮತ್ತು ನಮ್ಮ ಶೇಖ್ ಮಾಸ್ಟರ್ ಅವರಿಗೂ ಕೂಡ ಬೆಳ್ಳಿ ಕಿರೀಟ 2 ಕಿರೀಟವನ್ನು ಮತ್ತು ಎಲ್ಲರಿಗೂ ಕೂಡ ಬೆಳ್ಳಿ ಸಭೆಯನ್ನು ಕೊಟ್ಟು ನಾವು ಸನ್ಮಾನ ಮಾಡತಕ್ಕಂಥದ್ದು ಅದು ನನ್ನ ಅಧ್ಯಕ್ಷತೆಯಲ್ಲಿ ನನಗೆ ಇವತ್ತು ಹೆಮ್ಮೆ ಆಗ್ತದೆ. ಮತ್ತೊಮ್ಮೆ ನನಗೆ ಇಂಥ ಒಂದು ಅವಕಾಶ ತಂದು ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಮತ್ತು ನನ್ನ ಆತ್ಮೀಯ ಗೆಳೆಯರು ಶೇಖ್ ಮಾಸ್ಟರ್ ಅವರಿಗೆ ನಾವು ಕರ್ನಾಟಕ ರಾಜ್ಯದ ಒಂದು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದೀವಿ. ಹಡಪದವರಿಗೆ ಸಂಗೀತ ಅಕಾಡೆಮಿ ಸದಸ್ಯರನ್ನಾಗಿ ಕೂಡ ಮಾಡಿದೆವು. ಬಹಳಷ್ಟು ಜನರಿಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಂಗಾರಪ್ಪ ಧರ್ಮಸಿಂಗ್ ಸಾಹೇಬ್ರ ಕಾಲದಲ್ಲಿ ಆ ಕೆಲಸವನ್ನು ಮಾಡಿ ಇವತ್ತು ಈ ಕಲಾವಿದರು ಉಳಿಬೇಕು, ನಾಟಕ ಉಳಿಬೇಕು. ಇವೆಲ್ಲ ಉಳಿದ್ರೆ ಏನಪ್ಪ ಅಂದ್ರೆ ಹಿಂದಿನ ಒಂದು ಪೀಳಿಗೆಗೆ, ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟ್ಟಗಳನ್ನು ನಾಟಕ ಕಂಪನಿ ಅಂದರೆ ಇವತ್ತೇನು ಸಿನಿಮಾ ಆ್ಯಕ್ಟರ್ ತಯಾರು ಮಾಡ್ತಕ್ಕಂಥ ಪ್ರಥಮ ಫ್ಯಾಕ್ಟ್ರಿ ಅದು. ಆ ಫ್ಯಾಕ್ಟ್ರಿಯಿಂದಲೇ ಇವತ್ತು ಸಿನಿಮಾ ನಟರಾಗಿ ಹೊರಗೆ ಬಂದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಉಮಾಶ್ರೀ ಅವರಾಗಿರ್ಬೋದು, ಬಹಳಷ್ಟು ಜನ ಕಲಾವಿದರು ನಾಟಕ ಕಂಪನಿಯಿಂದಲೇ ಇವತ್ತು ಸಿನಿಮಾ ಸ್ಟಾರ್ಗಳಾಗಿ ಮೆರೆದು ಹೋಗಿರ್ತಕ್ಕಂಥದ್ದು ಇತಿಹಾಸವಾಗಿ 42 ವರ್ಷಗಳ ಕಾಲ ಈ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಹಾನಗಲ್ ಕುಮಾರೇಶ್ವರ ನಾಟ್ಯ ಸಂಘದ ಮಾಲೀಕರಾದಂತಹ ಸನ್ಮಾನ್ಯ ಶ್ರೀ LB ಶೇಖ್ ಸರ್ ಅವರು ಪ್ರಾಸ್ತಾವಿಕವಾಗಿ ನಿಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಒಂದು ಏನಪ್ಪ ಅಂತಂದ್ರೆ ಮನುಷ್ಯನಾಗಿ ಪ್ರೀತಿ ವಾತ್ಸಲ್ಯ ಬಂದು ಹೇಗಿರ್ಬೇಕಂದ್ರೆ ನಾವು ಮತ್ತೊಬ್ಬರಿಗೆ ಒಳ್ಳೆಯದಾಗಿದ್ದನ್ನ ನೋಡಿ ಖುಷಿ ಪಟ್ಟರೆ ಅದು ನಮ್ಮ ಮಾನವೀಯತೆ. ಮತ್ತೊಬ್ಬರಿಗೆ ಒಳ್ಳೆಯದಾಗಿದ್ದಾರೆ ಇವನ್ನೆಲ್ಲ ಕರೆದು ನೋಡ್ಬೇಕು. ಎಲ್ಲ ದಿಗ್ಗಜರು ಇಲ್ಲೆಲ್ಲ ಅಪ್ಪಟ ಮಾತುಗಾರರು, ಅದ್ಭುತ ಮಾತುಗಾರರು, ಸಾಹಿತ್ಯಗಾರರು. ಆದ್ರೆ ನಾವು ಅವ್ರನ್ನ ಸುಮ್ಮನೆ ಒಂದು ಗೌರವ ಅವ್ರನ್ನ ಸನ್ಮಾನಿಸಿ ಕುಂದಿಸ್ಬಿಡ್ತೀವಿ. ಯಾಕಂದ್ರೆ ಅದ್ಭುತ ಸಾಹಿತಿಗಳು, ಅದ್ಭುತ ಮಾತುಗಾರರು. ಹಾಗೆಯೇ ಸಮಯ ಇನ್ನೂ ಸಾಕಷ್ಟು ಬೇಕಾಗಿತ್ತು, ಇನ್ನು ಹೇಳಬೇಕಾದದ್ದು ಬಹಳ ಇದೆ. ನನಗೆ ತ್ರಾಸಗೋದ್ರಿಂದ ಯಾಕಂದ್ರೆ ನಿರಂತರವಾಗಿ 13 ವರ್ಷ 2022ರಿಂದ 13 ವರ್ಷ ನಿರಂತರವಾಗಿ 24 ನಾಟಕಕಾರರ 65 ನಾಟಕ ಕೃತಿಗಳು 9,000 ಪ್ರಯೋಗಗಳನ್ನು ಇದೇ ಕಲಬುರಗಿ ಮಹಾನಗರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಕಂಪನಿ ಇವತ್ತಿಗೆ ಬೆಳೀತಾ ಇದೆ. ಹಾನಗಲ್ ಕುಮಾರ ಶಿವಯೋಗಿಗಳಂದ್ರೆ ಅವ್ರ ಬಗ್ಗೆ ಯಾರು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಆ ಶ್ರೀಗಳ ನಾವು ಹೆಸರು ಇಟ್ಟದಕ್ಕೂ ಇವತ್ತ ಸಾರ್ಥಕ ಆಯಿತು ಅನ್ನುವಂಥದ್ದು. ಕುಮಾರ ಶಿವಯೋಗಿಗಳು ಹಾನಗಲ್ಲ ಅಂತ ಯಾಕೆ ಹೆಸರು ಇಟ್ಟೆ ಅನ್ನೋಕೆ ಇದು ಇತಿಹಾಸ ದೊಡ್ಡವೇ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ನಮ್ಮೆಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ ನಮ್ಮ ಹಾಕೋಡ ಶ್ರೀಗಳು ಅವರ ಹಾಕೋಡ ಚನ್ನಬಸವೇಶ್ವರ ನಾಟಕವನ್ನು ಆಡಬೇಕಂತ ಸಂಕಲ್ಪ ಮಾಡಿದಾಗ ಹಾಕೋಡದಲ್ಲಿ ಕ್ಯಾಂಪ್ ಮಾಡಿದಾಗ ಹಾಕೋಡ ಶ್ರೀ ಚನ್ನಬಸವೇಶ್ವರ ಮಹಾತ್ಮೆ ಅದ್ಭುತವಾಗಿ ನಾಟಕ ನೆರವೇರಿತು. ಜಾತ್ರೆ ತುಂಬ ಕಿಕ್ಕಿರಿತು. ಇಲ್ಲಿನೂ ನಾಟಕ ಆಡಿದೆವು. ಜೀವಂತ LBK ಅಲ್ದವರು ಇನ್ನೂ ಇವತ್ತು ದಿನಮಾನಗಳಲ್ಲಿ ಇರಬೇಕಾಗಿತ್ತು. ಆಗಲೇ ಅದೇ ಹಾಡನ್ನು ಶ್ರೀಗಳ ಹಾಕೋಡ ಮಠದ ರಂಗಗೀತೆಯನ್ನು ನಮ್ಮ ಮೊಮ್ಮಗ ಸಮೀರ್ ಶೇಖ್ ಹಾಡಿದರು. ಅದಂತೆ ನಾವು ಆ ರಂಗಗೀತೆಗಳನ್ನು CD ಕೂಡ ಮಾಡಿ ನಾವು ಹಾಕೋಡ ಮಠದಲ್ಲಿ ಅಜ್ಜವರ ಒಂದು ಆಶೀರ್ವಾದದಿಂದ ಬಿಡುಗಡೆ ಮಾಡಿದೆವು. ಹಾಕೋಡ ಮಠ ಅಂದರೆ ದಾಸೋಹ ಅಲ್ಲ, ದಾಸೋಹ ಮಠ ಅಲ್ಲ ಅಷ್ಟೇ, ಅದು ಚಿನ್ನದ ಮಠ, ಬಂಗಾರದ ಮಠ. ಯಾಕೆ ಅಂತ ಹೇಳ್ತೀನಿ ಅಂದರೆ ಹಾಕೋಡ ಶ್ರೀಗಳು ನಮ್ಮದು ಯಾವುದೇ ಕಾರ್ಯಕ್ರಮ ಇದ್ದಾಗ ಕೂಡ ನನಗಾಗಿ, ನಮ್ಮ ಹೆಗಡೆಯವರಿಗಾಗಿ, ನಮ್ಮ ಹಾಕೋಡ ಮುತ್ತೆ ಪಾಠ ಮಾಡಿದಂಥ ಕಾಜೆ ಸಾರಿಗೆ ಎಲ್ಲರಿಗೂ ಚಿನ್ನದ ಉಂಗುರ. ನನಗಂತೂ ಲೆಕ್ಕ ಇಲ್ಲ, ನಾನು ಅಂದಾಜು ಲೆಕ್ಕ ಇಟ್ಟಿಲ್ಲ, ಒಂದು 4-5 ತೊಲೆ ಬಂಗಾರ ನನಗೆ ಹಾಕಿದ್ದಾರೆ. ಅವ್ರು ಹಾಕ್ಯಾರ ನಮ್ಮ ಬದುಕು ಬಂಗಾರ ಆಗಿದೆ. ಹಾಗೆಯೇ ಅದು ಕಲಾವಿದರ ಗುರುತಿಸುವಂಥ, ಕಲಾವಿದರನ್ನ ಪ್ರೀತಿಯಿಂದ ಮಾತಾಡಿಸುವ, ಕಲಾವಿದರಿಗೆ ಗೌರವ ಕೊಡುವಂಥ ಏಕೈಕ ಮಠ ಯಾವಾಗಲೂ ಇದ್ರೆ ಹಾಕೋಡ ಹೇಳುವ ಸಂಸ್ಥಾಪಕ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹಾಗೆ ಎಲ್ಲರೂ ಕೂಡ ಇವತ್ತು ನಾವು ಕೂಡ ಮಠವನ್ನು ತಿಳ್ಕೊಂಡ್ರೆ ಉಳಿತೀವಿ, ತಿಳಿದಿಲ್ಲ ಅಂದರೆ ಉಳಿಯಲ್ಲ ಅಷ್ಟೇ. ಯಾವುದಾದ್ರೂ ಅಷ್ಟೇ, ಯಾವುದೇ ಮಠಗಳನ್ನು, ಯಾವುದೇ ದೇವರನ್ನ ನೀವು ತಿಳ್ಕೋಬೇಕು, ಅದರ ಬಗ್ಗೆ ಭಕ್ತಿ ಇರಬೇಕು.
ಇವತ್ತು ನಾವೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗೋದು, ಆಸ್ತಿ ಅಂತಸ್ತು ಎಲ್ಲವೂ ಆದರೆ ಹೆಸರು ಅಷ್ಟೇ ಉಳಿತಾರೆ. ಇದೆಲ್ಲಕ್ಕೂ ನಾವು ಇಷ್ಟೆಲ್ಲ ಬರಲಿಕ್ಕೆ ನಮ್ಮ ಶಾಸಕರು ಹೇಳಿದರು, ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಲಿಕ್ಕೆ ಉತ್ತರ ಕರ್ನಾಟಕದ 12ನೇ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಲಿಕ್ಕೆ ಯಾರಾದರೂ ಕಾರಣಂದ್ರೆ ಸನ್ಮಾನ್ಯ ಶ್ರೀ ಪ್ರಭು ಪಾಟೀಲ್ ಅವ್ರನ್ನ ಎಷ್ಟು ಸ್ಮರಿಸಿದರು. ಯಾವತ್ತಿಗೂ ನಮ್ಮ ಬಹಳ ಪ್ರೀತಿ ಶೇಖರ್ ಒಂದು ಪ್ರೀತಿಯಿಂದ ಕರೆದ ಶೇಖರ್ ಅಂತ ಕರೆದ ಒಂದು ಎಡೆ ಕೇಳಿರುವ ಪ್ರೀತಿ ಇರ್ತದೆ. ಅಷ್ಟು ಕೂಡ ನಮ್ಮ ಅಭಿಮಾನ ಇಟ್ಟು ಜೊತೆ ಎಲ್ಲರೂ ಸಹಕಾರ ಮಾಡಿ ಭಾಳ ಸಹಕಾರ ಗುಲ್ಬರ್ಗ ಜನತೆಯನ್ನು ಮಾಡೋಕ್ಕಾಗೋದಿಲ್ಲ, ಗುಣಕ್ಕೆ ಸಾಕಾಗ್ಬೋದು. ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಹಳ್ಳಿ ಗ್ರಾಮೀಣ ಭೂಮಿಯಲ್ಲಿ ನೇಪಥ್ಯ ಸಾಕಷ್ಟು ಜನ ನಮಗೆ ಸಹಾಯ ಮಾಡಿದ್ದಾರೆ, ತೇರ್ಪೋಗಿದ್ದಾರೆ, ಇನ್ನೂ ಕೂಡ ನಮ್ಮನ್ನೆಲ್ಲ ಬಯಸ್ತಾರೆ. ನಾವು ಇರೋ ಪರ್ಯಂತ ಕ್ರಿಯಾಶೀಲವಾಗಿ ಪ್ರಾಮಾಣಿಕವಾಗಿ ರಂಗಭೂಮಿಗೆ ದುಡಿದು ನಾವು ಇನ್ನೂ ಸೇವೆಯನ್ನು ಮಾಡಲಿ. ನಮಗೆ ಮಾಡಲಿಕ್ಕೆ ಆ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ಮಾಡಿ, ಕುಮಾರಸ್ವಾಮಿಯವರ ಆಶೀರ್ವಾದ ನಮ್ಮ ಮೇಲಿರಲಿ. ಇದರ ಜೊತೆ ನಿಮ್ಮೆಲ್ಲರಿಗೂ ಇವತ್ತು ಭಾಳ ಹೃದಯ ತುಂಬಿ ಬಂದಿದೆ. ಯಾಕಂತಂದ್ರೆ ಅತಿ ಶೀಘ್ರದಲ್ಲಿ ನೀವೆಲ್ಲ ಕಾರ್ಯಕ್ರಮ ಬಂದಿರಿ, ಭಾಳ ಖುಷಿ ಆಯಿತು, ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಈಗ ನಾವು ಸನ್ಮಾನಿತರು ಅಷ್ಟೇ ಅಲ್ಲ, ನೀವು ನೋಡಲಿಕ್ಕೆ ಬಂದಿರಲ್ಲ, ನಿಮ್ಗಿಂತ ದೊಡ್ಡ ಸನ್ಮಾನ ಯಾವಲ್ಲ, ನೀವೇ ನಮ್ಮ ದೊಡ್ಡ ಸನ್ಮಾನ. ದಯವಿಟ್ಟು ಇನ್ನು ಅನೇಕ ಕಾರ್ಯಕ್ರಮಗಳ ನಮ್ಮ ಸಾಹೇಬರಿಗೆ ಭಾಳ ತೊಂದರೆ ಕೊಟ್ಟಿವಿ ನಾವು. ಆದರೂ ಕೂಡ ಬೆಂಗಳೂರಿನಿಂದ ನಮ್ಮ ಮಾತಿಗೆ ಎಂದೂ ನಾನು ಎಷ್ಟು ಒಂದು 25 ಕಾರ್ಯಕ್ರಮ ಮಾಡಿರ್ಬೋದು. ನನ್ನ ಮಗನ ಮದುವೆ ಮಾಡಿದೆ, ಮದುವೆ ಮಾಡಿದಾಗ ಲಗ್ನ ಪತ್ರ ಕೊಡಕ್ಕೆ ಮಾಡಿದೆ. ಅಲ್ಲಂಪುರ ಪಾಟೀಲ್ ಸರ್ ಏನು ಸೇರಿ ಮಗನ ಮದುವೆ ಅಲ್ಲೇ ಮಾಡೋದು, ಇಲ್ಲೇ ಮಾಡ್ತಿದ್ದೇವೆ, ಹೇಳೋದಿಲ್ಲ ನನಗೆ, ಇಲ್ಲೇ ಮದುವೆ ಭರ್ಜರಿ ಮಾಡೋಣ ಅಲ್ಲಂಪುರ ಪಾಟೀಲ್ ವೇದಿಕೆ ಸತ್ಯವಾಗಿ. ಹಾಗೆಯೇ ವಿಜಯಪುರದಲ್ಲಿ ನಾವು ಮದುವೆ ಮಾಡಿದ ಚನ್ನವೀರ ಶಿವಯೋಗಿಗಳು ನೋಡಿ, ಆಧ್ಯಾತ್ಮಿಕ ಚಿಂತನೆ ಇರಬೇಕು. ನಾವೆಲ್ಲರೂ ಭಾವೈಕ್ಯತೆ ಬದುಕಿನಲ್ಲಿ ಮೆರಬೇಕನ್ನೋಕ್ಕೆ ಕಾರಣ ಭಾವೈಕ್ಯತೆಯ ಬದುಕಿನ ಮಠ ಯಾವುದಾದ್ರಿಂದ ಹಾರ್ಕೋಡ ಮಠ. ನನ್ನ ಮಗನ ಮದುವೆಗೆ ಬಂದು ಆಶೀರ್ವಾದ ಮಾಡಿ ಬಂದು ಅವರಿಗೆ ಇದೇ ಚನ್ನವೀರ ಬಸವೇಶ್ವರ ನಾಟಕ ಆಡಿದಾಗ ನಮ್ಮ ಮಗನಿಗೆ ಸನ್ಮಾನ ಮಾಡಿದಾಗ ಇನ್ನು ಮದುವೆ ಆಗಿಲ್ಲ, ಆಯ್ತಲ್ಲ ಮುಂದೆ ವರ್ಷ ಮದುವೆ ಆಗುತ್ತೆ ಎಂದು ಅಂದು ಶಿವಗೆ ಸತ್ಯವಾದ ಆ ಪ್ರಕಾರ ಏನಾಗಿದೆ. ಅದರಂತೆ ಬದುಕು ಕೂಡ ಅಷ್ಟೇ ನಮಗೆ ಚೆನ್ನಾಗಿದೆ. ಮತ್ತು ನನ್ನ 3ನೇ ಮೊಮ್ಮಗನ ಅಲ್ಲಿ ಕೂತಿದ್ದಾನೆ, ತನ್ವೀರ್ ಅಂತ ಹೇಳಿ ಹೆಸರು. ಅವನ್ನ ನಾವು ಹಾರ್ಕೋಡ್ ಮಠದಲ್ಲಿ ಕರ್ಕೊಂಡು ಹೋಗಿ ಜವಳ ತೆಗೆದ್ವಿ. ಜವಳ ನಾನು ಯಾವ ಭೇದ ಭಾವ ಧರ್ಮ ಮನೆಯಲ್ಲಿರಬಹುದು, ಧರ್ಮ ಮನೆಯಲ್ಲಿರಬಹುದು, ಸಮಾಜದಲ್ಲಿ ಆ ಧರ್ಮದ ಬೀಜವನ್ನು ಬಿತ್ತಬಾರದು. ಯಾವತ್ತಿಗೆ ನಾವು ಸಾಮಾಜಿಕ ನ್ಯಾಯ ಯಾರೂ ಅದನ್ನು ಒತ್ತು ಕೊಡಬಾರ್ದು. ಅದು ರಾಜಕೀಯ ಜನರಿಗೆ ನಮಗೆಲ್ಲ ದಯವಿಟ್ಟು ನಾವು ಏನೇ ಇದ್ರೂ ಕೂಡ ಧರ್ಮ ಚಿಂತನೆ, ಒಂದು ಆಧ್ಯಾತ್ಮಿಕ ಚಿಂತನೆ, ಮಠ ಮಾನ್ಯಗಳಿಗೆ ಎಲ್ಲ ಕೊಡುಗೆಗಳಿಗೆ ಆಗಬೇಕು. ಮಠಗಳ ಮಾನ್ಯಗಳಿಗೆ ಕೊಟ್ಟರೆ ಮಠಗಳಿಗೆ ನೀವು ಕೊಟ್ಟರೆ ನಮ್ಮ ಘಟ ಬೆಳೆಯುತ್ತದೆ, ಹೆಚ್ಚಿಗೆ ಆಯಿತು. ಶ್ರೀಗಳೇ ನಿಮ್ಮದು ಮಠಕ್ಕೆ ಬಂದ್ರೆ ಅಂದರೆ ಹೆಚ್ಚಾದ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ದೇವರು ಶ್ರೀಗಳು ಎಲ್ಲರೂ ಬೇಕು, ಮಾತಾಡುವುದು ಸಾಕಷ್ಟು ಇದೆ. ಆದರೆ ಅವರೆಲ್ಲ ಅನೇಕ ಕೆಲಸಗಳನ್ನು ಇನ್ನು ಈ ಒಂದು ಪ್ರಾಸ್ತಾವಿಕ ಮಾತನ್ನು ಮುಗಿಸಿ ವೇದಿಕೆಯಲ್ಲಿರುವಂಥ ಪೂಜೆಯ ಪಾದಾರವನ್ನು ಅರ್ಪಿಸಿ ನಮ್ಮ ಶಾಸಕರಾದಂಥ ಅಲ್ಲಂಪುರ ಪಾಟೀಲ್ ಈಗ ಬೀಳ್ಕೊಟ್ಟು ಅವರಿಗೆ ಮತ್ತೊಮ್ಮೆ ಶರಣರಿರ್ತೀವಿ. ಮತ್ತೆ ಸದಾ ಬಂದೇ ಬರ್ತಾರೆ, ಅವರಿಗೆ ಅವಕಾಶ ಕೊಡೋದು ಅನ್ನುವಂಥ ಮಾತು ಹೇಳೋದು. ಗೌರವಿತ ಡಾಕ್ಟರ್ ಸುನೀತಾ ಜಗನ್ಶೆಟ್ಟಿ ಅಕ್ಕ ಅವರಿಂದ 2 ಮಾತುಗಳು. ನಮ್ಮ ಜೇವರ್ಗಿ ರಾಜಣ್ಣ ಆಗಿರ್ಬೋದು, ಪ್ರೇಮ ಗುಳೆದೊಡ್ಡ ಅಕ್ಕ ಆಗಿರಬಹುದು, ಮತ್ತು ನಮ್ಮ ಮಲ್ಲಿಕಾರ್ಜುನ ಮಟ್ಟೆಯವರು ಇದೇ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ನಮ್ಮ ನಾಟಕ ನೋಡುವ ಪ್ರೇಕ್ಷಕರಿಗೆ ಸರದಿ ಮುಂದಿನ ರಂಜನೀಯ ನಾಟಕ ಮಾತ್ರ ದೊರೆಯುತ್ತದೆ, ಆದರೆ ಪರದೆ ಹಿಂದಿನ ಕಷ್ಟ, ಸುಖ, ತಾಪತ್ರಯ ಯಾರೂ ನೋಡಿಲ್ಲ. ನಾನು ನಾಟಕ ಅಕಾಡೆಮಿ ಸದಸ್ಯರಾಗಿದ್ದಾಗ ಅವಾಗಿಂದ ನಾನು ಶೇಖ್ ಮಾಸ್ತರ್ ಜೊತೆ ಒಡನಾಟ ಇದೆ. ಮೊದಲಿಗೆ ನಾನು ನಾಟಕ ಅಕಾಡೆಮಿ ಸದಸ್ಯಳಾದ ತಕ್ಷಣ ಹೋಗಿದ್ದೆ ನಾನು ಕುಮಾರೇಶ್ವರ ನಾಟ್ಯ ಸಂಘಕ್ಕೆ. ಅಲ್ಲಿ ಹೋಗಿ ನೋಡಿ ಎಲ್ಲ ನಾಟಕ ಕಂಪ್ನಿಯವರ
ಅವರು ಶೇಖ್ ಮಾಸ್ಟರ್ ಸರ್ ಅವರು ಎಲ್ಲ ನಾಟಕ ಕಂಪನಿಗಳ ಪರಿಚಯ ಮಾಡಿಕೊಟ್ರು. ಈ ಭಾಗದ ಅಂದರೆ 7 ಜಿಲ್ಲೆಯ ಎಲ್ಲ ವೃತ್ತಿ ನಾಟಕ ಕಂಪನಿಗಳ ಮಾಹಿತಿ ಪಡ್ಕೊಂಡೆ. ನಾವು ಏನು ನೋಡ್ತೀವಿ, ನಾಟಕ ನಡೆಯುವ ವೈಭವ, ಥಳಕು ಬಳಕು ಅದನ್ನು ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಆದರೆ ಹಿಂದಿರುವ ಕಷ್ಟಗಳು ಯಾರಿಗೂ ಗೊತ್ತಾಗಲ್ಲ. ಒಂದು ನಾಟಕ ಬೇಕಂದ್ರೆ 10 ಜನ ಕಲಾವಿದರು ನಮಗೆ ಬೇಕಾಗ್ತಾರೆ. 10 ಜನ ಕಲಾವಿದರು ಅಂದರೆ ಎಲ್ಲರೂ ಪರ್ಫೆಕ್ಟ್ ಕಲಾವಿದರಿಗೆ ನಮ್ಗೆ ಸಿಗಂಗಿಲ್ಲ. ಈ ಕಲಾವಿದರನ್ನು ತಯಾರು ಮಾಡಬೇಕಾಯ್ತು ಅಂದರೆ ಇವರು ಆಯ್ದ ಕಲಾವಿದರನ್ನು ತಯಾರು ಮಾಡೋದು ಮತ್ತೆ ಅವರನ್ನು ಪಳಗಿಸೋದು, ಇದು ಕಂಪನಿ ನಾಟಕದಲ್ಲಿ ನಡೆಯುವಂಥದ್ದು. ಆದರೆ ಈ ಪಳಗಿದ ಕಲಾವಿದರು ಇದೇ ಕಂಪ್ನಿಯಲ್ಲಿ ಇರ್ತಾರೆ ಎನ್ನುವ ಗ್ಯಾರಂಟಿ ಕೂಡ ಇಲ್ಲ. ಮತ್ತೆ ಅವರು ಬೇರೆ ಬೇರೆ ಕಂಪನಿಗಳಿಗೆ ಹೋಗ್ತಾನೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾವು NST ಬಗ್ಗೆ ಮಾತಾಡ್ತೀವಿ. ನಾವು ಹವ್ಯಾಸಿ ಕಲಾವಿದರು NST ಬಗ್ಗೆ ಮಾತಾಡ್ತೀವಿ. ಅಲ್ಲಿ ನಮ್ಮ ಕಲಾವಿದರನ್ನು ತಯಾರು ಮಾಡುವ NST. ಆದರೆ ವೃತ್ತಿ ರಂಗಭೂಮಿ ನಿರಂತರವಾಗಿ NST ಕೆಲಸವನ್ನೇ ಮಾಡ್ತಾ ಇದೆ. 22/8/2009ರಿಂದ 31/12/2016ರವರೆಗೆ ಸರಿಸುಮಾರು 24 ನಾಟಕಕಾರರ 60 ನಾಟಕಗಳನ್ನು ಪ್ರದರ್ಶಿಸಿದ್ದಾರೆ. 9,000ಕ್ಕಿಂತಲೂ ಹೆಚ್ಚು ಪ್ರಯೋಗಗಳಾಗಿವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅತಿ ಹೆಚ್ಚು ಪ್ರಯೋಗಗೊಂಡ ನಾಟಕಗಳು ಇವು ಯಾವುವು ಅಂತಂದರೆ, KS ಸಾಳಂಕಿಯವರು ರಚಿಸಿರುವ ಕಿವುಡ ಮಾಡಿದ ಕಿತಾಪತಿ ನಾಟಕ 6,000 ಪ್ರಯೋಗ ಕಂಡು, BR ಅರ್ಶಿನ್ಗೋಡಿಯವರು ರಚಿಸಿದ ಬಸ್ ಕಂಡಕ್ಟರ್ 500 ಪ್ರಯೋಗಗಳನ್ನು ಕಂಡಿತು. K ಮಹದೇವಯ್ಯ ರಚಿಸಿರುವ ನಾಯಿಗಳಿಗೆ ಎಚ್ಚರಿಕೆ ನಾಟಕವು 405 ಪ್ರಯೋಗಗಳನ್ನು ಕಂಡು. ಹಾಗೆ ಅರಗೋಳ್ ಪಕ್ಕಣ್ಣ ರಚಿಸಿರುವ ಈ ಹೆಣ್ಣಿಗೆ ಹಠ ಗಂಡಿಗೆ ಚಟ 400 ಪ್ರಯೋಗಗಳನ್ನು ಕಂಡು. KS ಸೋಳಂಕಿ ರಚಿಸಿದ ಬದುಕು ಬಂಗಾರವಾಯಿತು 300 ಪ್ರಯೋಗಗಳನ್ನು ಕಂಡು. K ಪ್ರಕಾಶ್ ರಚಿಸಿರುವ ಭೂಮಿ ತೂಕದ ಹೆಣ್ಣು 350 ಪ್ರಯೋಗಗಳನ್ನು ಕಂಡು. HS ತಾರಾನಾಥ್ ರಚಿಸಿರುವ ಬಸ್ ಹಮಾಲ್ 350 ಪ್ರಯೋಗಗಳನ್ನು ಕಂಡವು. NS ಜೋಶಿ ರಚಿಸಿರುವ ಚೆನ್ನಪ್ಪ ಚೆನ್ನಗೌಡ 400 ಪ್ರಯೋಗಗಳು. ಇವು ಅತಿ ಹೆಚ್ಚು ಜನಪ್ರಿಯ ಮತ್ತು ಪ್ರಯೋಗಗಳನ್ನು ಕಂಡ ನಾಟಕಗಳು ಇವರು ಕಂಪನಿಯಿಂದ ಅಂತ ನಾನು ಹೇಳ್ತೀನಿ. ಈಗ ಈ ಹರಕೋಡ್ ಚೆನ್ನಬಸವೇಶ್ವರ ಮಹಾತ್ಮೆ ನಾಟಕ ರಚಿಸಲಿಕ್ಕೆ ಏನು ಕಾರಣ ಆಯಿತು ಅನ್ನೋದಕ್ಕೆ ಒಂದು ಘಟನೆ. ಅವರು ಸಾಮಾಜಿಕ ಒಂದು ನಾಟಕ ಕೂರಿಸಿದ್ರು ಕುಮಾರೇಶ್ವರ ನಾಟಕ ಸಂಘದವರು. ಅವಾಗ ಅಪ್ಪ ಅವರನ್ನ ಕರೀಲಿಕ್ಕೆ ಉದ್ಘಾಟಕರಾಗಿ ಬರ್ರಿ ಅಂತ ಕರೀಲಿಕ್ಕೆ ಹೋದಾಗ, ನೀವೊಂದು ಭಕ್ತಿ ಪ್ರಧಾನವಾದ ಒಂದು ನಾಟಕವನ್ನು ತಯಾರು ಮಾಡ್ರಿ, ನಾನು ಬರ್ತೀನಿ ಅಂತಂದರು. ಹಂಗಂದಾಗ ಯಾಕೆ ಚನ್ನಬಸವೇಶ್ವರ ಮಹಾತ್ಮೆ ನಾಟಕವನ್ನೇ ತಗೋಬಾರ್ದು ಅಂತ ಹೇಳಿ LBK ಅಲ್ದಾಳ್ ಅವರು ಆ ನಾಟಕವನ್ನು ತಗೊಂಡು ಅದನ್ನು ನಿರ್ದೇಶಿಸಿ, ಅದು ಎಷ್ಟು ಪ್ರಯೋಗಗಳಾಗಿದ್ರೆ ಅದ್ದೂರಿಯ ಅಲ್ಲಿ ಹರಗೂಡಲ್ಲಾಯಿತು, ಗುಲ್ಬರ್ಗದಲ್ಲಿ ಅನೇಕ ಪ್ರಯೋಗಗಳಾಯಿತು. ಈ ಪ್ರಯೋಗ ಆಗಲಿಕ್ಕೆ ಕಾರಣ ಪೂಜ್ಯ ಅಪ್ಪಾಜಿಯವರು ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಹಾಗೆ ಆತ್ಮೀಯರೇ, ವೃತ್ತಿ ರಂಗಭೂಮಿಯ ಕೆಲವು ನಾಟಕಗಳನ್ನು ನಾವು ಕುಟುಂಬ ಸಹಿತವಾಗಿ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಅಷ್ಟೇ ಹೆಣ್ಣು ಮಕ್ಕಳು ವೃತ್ತಿ ರಂಗಭೂಮಿಗೆ ಹೋಗಿ ನಾಟಕ ನೋಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಇದೆ. ಕೆಲವು ನಾಟಕ ಕಂಪನಿಗಳು ಅಂತ ನಾನು ಹೇಳ್ತಾ ಇದ್ದೀನಿ ಪ್ರಜ್ಞಾಪೂರ್ವಕವಾಗಿ. ಆದರೆ ನಮ್ಮ ಶೇಖ್ ಮಾಸ್ಟರ್ ಅವರ ನಾಟಕ ಕಂಪನಿಯಲ್ಲಿ ಈವರೆಗೂ ಆದ ನಾಟಕಗಳು ಕುಟುಂಬ ಸಹಿತವಾಗಿ ಹೋಗಿ ನೋಡುವಂಥ ನಾಟಕಗಳು. ಅದರಲ್ಲೂ ಒಂದು ಹೇಳಬೇಕು ಅಂದರೆ, ಸಂಗಮೇಶ್ವರ ಮಹಿಳಾ ಸಂಘ ಅವರು ನಮ್ಮ ಅಲ್ಲಿ ಅಧ್ಯಕ್ಷರಾಗಿರುವ ಇಂದಿರಾ ಮಾಂಡ್ಲಿಕರ್ ಮೇಡಮ್ ಅವರು, ಈಗ ಅವರಿಲ್ಲ, ಅವರು ನೇತೃತ್ವದಲ್ಲಿ ಯಾವುದು ಅಂದರೆ ಕಿವುಡ ಮಾಡಿದ ಕಿತಾಪತಿ ಎನ್ನುವ ನಾಟಕ 500 ಜನ ಮಹಿಳೆಯರನ್ನು ಕರೆದುಕೊಂಡು ಹೋಗಿ ಆ ನಾಟಕವನ್ನು ನೋಡಿದ್ದು ಒಂದು ರೆಕಾರ್ಡ್ ಅಂತ ನಾನಿಲ್ಲಿ ಹೇಳ್ತೀನಿ. ಹೀಗೆ ಇವರು ಒಟ್ಟು 60 ನಾಟಕಗಳು, ಅವು ಎಲ್ಲ ಹೆಸರಿಸ್ತಾ ಹೋದರೆ ತುಂಬ ಸಮಯ ಆಗುತ್ತೆ. ನನಗೆ ಕೊಟ್ಟ ಸಮಯ ಒಟ್ಟು 10 ನಿಮಿಷ ಮಾತ್ರ. ಅಷ್ಟರಲ್ಲಿಂದ ಅದಕ್ಕೆ ಮಹತ್ವವಾದ ನಾಟಕಗಳನ್ನು ಮಾತ್ರ ತಮ್ಮ ಎದುರು ಹೇಳಿದ್ದೀನಿ. ಶೇಖ್ ಮಾಸ್ಟರ್ ಅವರು ಸ್ವಸಾಮರ್ಥ್ಯದಿಂದಲೇ ಕಂಪನಿ ಕಟ್ಟಿ ಇಷ್ಟೊಂದು ಸಾಧನೆ ಮಾಡಿದರು. ಅವರ ಸಾಧನೆಯನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು, ಅಷ್ಟೇ ಅಲ್ಲ, ಅವರ ಜೀವಮಾನದ ಸಾಧನೆಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೂಡ ಬಂತು. ಶೇಖ್ ಮಾಸ್ಟರ್ ಇನ್ನೊಂದು ದೊಡ್ಡ ಗುಣ ಏನು ಅಂತಂದರೆ, ಅವರು ಬೇರೆಯವರನ್ನು ಗುರುತಿಸಿ ಗೌರವಿಸುವ ವ್ಯಕ್ತಿತ್ವ ಅವರು. ಆ ಕಾರಣಕ್ಕೆ ಇವತ್ತು 60 ಜನ ಸಾಧಕರನ್ನು ಗುರುತಿಸಿ ಶ್ರೀ ಕುಮಾರೇಶ್ವರ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡುತ್ತಿದ್ದಾರೆ. ಅಷ್ಟೇ
ಅಷ್ಟೇ ಅಲ್ಲ, ಶ್ರೀ ಶ್ರೀಧರ್ ಹೆಗಡೆಯವರ ಮತ್ತು ಶೇಖ್ ಮಾಸ್ತರ್ ಅವರ ಜೋಡಿ ಬಹುದೊಡ್ಡ ಜಾತ್ಯತೀತ ಮಾದರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವರು ಮುಸ್ಲಿಮರು, ಅವರು ಬ್ರಾಹ್ಮಣ ಜಾತಿಯವರು, ಇಬ್ಬರು ಇಷ್ಟು ವರ್ಷದಿಂದ ಯಾವುದೇ ಮನಸ್ತಾಪ ಇರಲಾರ್ದೆ, ಯಾವುದೇ ತಕರಾರುಗಳಿಲ್ಲಾರ್ದೆ ಒಂದು ಕಂಪನಿ ಈವರೆಗೂ ತಗೊಂಡ್ಬಂದಿದ್ದಾರೆ ಅಂದರೆ ಇದು ಜಾತ್ಯತೀತ, ಇದಕ್ಕೆ ಒಂದು ಮಾದರಿ ಅಂತ ನಾನು ಹೇಳ್ತೀನಿ. ಅಷ್ಟೇ ಅಲ್ಲ, ಒಂದು ಸಲ ತಾಯಿ ಮಕ್ಕಳಲ್ಲೇ ನಮ್ಮ ಮಕ್ಕಳು ಎಲ್ಲ ರೀತಿ ಸಮಾನವಾಗಿರೋದಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಶ್ರೀಧರ್ ಹೆಗಡೆ ಮತ್ತು ನಮ್ಮ ಶೇಖ್ ಮಾಸ್ತರ್ ಅಣ್ಣ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ ಅಂದರೆ ಇದು ದೊಡ್ಡ ಸಂಗತಿನೇ ಅಂತ ನಾನು ಹೇಳ್ತೀನಿ. ಇವರಿಬ್ಬರು ಲವಕುಶರಂತೆ ಇದ್ದಾರೆ ಅಂತ ನಾನು ಯಾವಾಗಲೂ ಅವರಿಗೆ ಅಂತ ಇದ್ದೆ. ಶೇಖ್ ಮಾಸ್ತರ್ರಿಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾದರೂ ಅವರ ಆರಾಧ್ಯ ದೈವ ಹಾನಗಲ್ ಕುಮಾರಸ್ವಾಮಿಗಳು, ಪೂಜ್ಯ ಪಂಚಾಕ್ಷರಿ ಗವಾಯಿಗಳು ಮತ್ತು ಪೂಜ್ಯ ಪುಟ್ಟರಾಜ ಗವಾಯಿಗಳು. ಇಂಥ ಪುಣ್ಯ ಪುರುಷರ ಕೃಪೆ ಇವರ ಮೇಲಿದ್ದಕ್ಕೆ ಇವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಮತ್ತು ಇವರು ಮುಂದೆ ಕೂಡ ಇವರ ಆಶೀರ್ವಾದ ಇವರು ಮೇಲಿರುತ್ತೆ ಅಂತ ಹೇಳ್ತಾ ನನಗೆ ಕೊಟ್ಟ ಸಮಯವನ್ನು ತಮ್ಮ ಎದುರು ಹಂಚಿಕೊಂಡಿದ್ದೇನೆ. ನನಗೆ ಕರೆದು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕುಮಾರೇಶ್ವರ ನಾಟ್ಯ ಸಂಘದ ಶ್ರೀಧರ್ ಅವ್ರಿಗೂ ಮತ್ತು ಶೇಖ್ ಮಾಸ್ತರ್ ಅವ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಉಪಸ್ಥಿತರಿರುವ ಶ್ರೀ ಮಲ್ಲಿಕಾರ್ಜುನ್ ಕಡ್ಕೋಳ್, ನಿರ್ದೇಶಕರು ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ, ಇವರು ಎರಡು ಮಾತಾಡಬಹುದು. ಬಾಬಾ ಸಾಹೇಬ್ ಶೇಖ್ ಮಾಸ್ತರ್ LB ಅಂದರೆ ಹೆಸರು. ಎಲ್ಲಿಯ ಲಾಲಿಯ ಸಾಹೇಬ್ ಬಾಬಾ ಸಾಹೇಬ್, ಎಲ್ಲಿಯ ಹಾನಗಲ್ ಕುಮಾರಸ್ವಾಮಿಗಳು. ನಮಗೆ ಸುಮ್ಮನೆ ಜಸ್ಟ್ ಒಂದು ಆಲೋಚನೆ ಮಾಡಿದರೆ ಇವತ್ತಿನ ಭಾರತದ ಏಕಮುಖಿ ಸಂಸ್ಕೃತಿಯ ಸಂದರ್ಭದಲ್ಲಿ, ಜಾತಿ ಧರ್ಮ ಇವುಗಳ ಬೈದಾಟಗಳ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ತನ್ನ ನಾಟಕ ಕಂಪನಿಗೆ ಹಾನಗಲ್ ಕುಮಾರಸ್ವಾಮಿಗಳ ಹೆಸರಿಟ್ಟುಕೊಳ್ಳದೆ ಬಹುದೊಡ್ಡ ಪವಾಡ ಸದೃಶವಾಗಿರ್ತಕ್ಕಂಥ ಅಚ್ಚರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಾಗೆ ಹೆಸರನ್ನೇ ಇಟ್ಟುಕೊಂಡು ಹಾನಗಲ್ ಕುಮಾರಸ್ವಾಮಿಗಳು ಇಲ್ಲದೆ ಹೋದರೆ ಪಂಚಾಕ್ಷರ ಗವಾಯಿಗಳಿರ್ತಿರಲಿಲ್ಲ, ಪಂಚಾಕ್ಷರ ಗವಾಯಿಗಳಿರ್ತಿದ್ದು ಇಲ್ಲದೆ ಹೋಗಿದ್ದರೆ ನಾಟಕ ಕಂಪನಿ ಇರ್ತಿರಲಿಲ್ಲ, ಪುಟ್ಟರಾಜ ಗವಾಯಿಗಳಿರ್ತಿರಲಿಲ್ಲ, ಒಂದು ವೃತ್ತಿ ರಂಗಭೂಮಿಯ ಬಹುದೊಡ್ಡ ಪರಂಪರೆಯೇ ಇರ್ತಿರಲಿಲ್ಲ. ಅಂತಹ ಒಂದು ಪರಂಪರೆಯ ಜೊತೆಗೆ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಬರೀ ಧಾರ್ಮಿಕ ದೃಷ್ಟಿಯಿಂದ ಮಾತ್ರವಲ್ಲ, ಕನ್ನಡದ ಸಾಂಸ್ಕೃತಿಕ ಬದುಕನ್ನು ಇಡೀ ಭಾರತ ಮಟ್ಟದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥವರು ಹಾನಗಲ್ ಕುಮಾರಸ್ವಾಮಿಗಳು ಮತ್ತು ಅವರ ಪಂಚಾಕ್ಷರ ಗವಾಯಿಗಳು ಮತ್ತು ಆ ಒಂದು ಸಂಗೀತ ಪರಂಪರೆ. ಅಲ್ಲಿ ಬರೀ ನಾಟ್ಯ ಪರಂಪರೆ ಒಂದೇ ಇಲ್ಲ. ನಮ್ಮ ನಾಟಕ ಕಂಪನಿಗಳ ಹೆಸರುಗಳು ಹೇಗಿತ್ತು ಗೊತ್ತಾ? ಸಾಗರ ಸಂಗೀತ ನಾಟ್ಯ ಮಂಡಳಿ, ಸಾಹಿತ್ಯ ಸಾಮ್ರಾಜ್ಯ ನಾಟ್ಯ ಮಂಡಳಿ. ಆ ಹೆಸರುಗಳಲ್ಲಿ ರಂಗಭೂಮಿ ಅಂತಕ್ಕಂಥ ಒಂದು ನಾಟಕ ಕಂಪನಿಗಳ ಹೆಸರುಗಳಲ್ಲೇ ಸಾಹಿತ್ಯ ಇದೆ, ಸಂಗೀತ ಇದೆ, ನಾಟ್ಯ ಇದೆ, ಎಲ್ಲ ಲಲಿತ ಕಲೆಗಳು ಕೂಡ ಇದ್ದಾವೆ. ಅಂಥ ಒಂದು ನಾಟಕ ಕಂಪನಿಯನ್ನು ಕಟ್ಟುವ ಮೂಲಕ ಒಂದು ಭ್ರಾತೃತ್ವವನ್ನು ಮತ್ತೆ ಸೌಹಾರ್ದತೆಯನ್ನು ಮತ್ತೆ ಜಾತ್ಯತೀತತೆಯನ್ನು ಮತ್ತು ಭಾವೈಕ್ಯತೆಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು LB ಶೇಖ್ ಮಾಸ್ತರ್. LB ಶೇಖ್ ಮಾಸ್ತರು ತಾವು ಬುದ್ಧಿಪೂರ್ವಕವಾಗಿ ಯಥಾರ್ಥತೆಯಿಂದಲೇ ಅವರು ಎಲ್ಲ ಧರ್ಮಗಳನ್ನು ಪ್ರೀತಿ ಮಾಡಿರ್ತಕ್ಕಂಥವ್ರು. ನೋಡಿ, ಆಗಲೇ ಹೇಳಿದ್ರು ತಮ್ಮ ಮೊಮ್ಮಗಳನ್ನ ಜಾವನ ತಗೊಂಡು ಹೋಗ್ಬಿಟ್ಟು ಹಾರ್ಕೂಟ್ ಮಠದಲ್ಲಿ ಜಾವ ತೆಗೆಸ್ತಾರಂದ್ರೆ ಸುಮ್ಮನೆ ಅಲ್ಲ. ಒಬ್ಬ ಮುಸಲ್ಮಾನ ಒಂದು ವೀರಶೈವನೋ ಅಥವಾ ಲಿಂಗಾಯತೋ ಅಥವಾ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಯಾವುದು ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ. ಅವರು ಹಾರ್ಕೂಟ್ ಶ್ರೀಗಳು ಕೂಡ ಸಾಮಾನ್ಯರಲ್ಲ. ನಮ್ಮ ಕಡ್ಕೋಳ ಮಡಿವಾಳಪ್ಪನವರ ಶಿಷ್ಯ ಕೈದೂರು ಕೃಷ್ಣಪ್ಪನವರ ಪದಗಳ ಒಂದು ಪುಸ್ತಕವನ್ನು ಪ್ರಕಟಿಸಿದರೆ ನಮ್ಮ ಮೀನಾಕ್ಷಿ ಬಾಳಿ ಅದನ್ನು ಬರೆದಿರ್ತಕ್ಕಂಥದ್ದು. ಅಂತಹ ಒಂದು ಪರಂಪರೆ ಆ ಮಠಕ್ಕೆ ನಾನು ಕಂಡುಕೊಂಡಿರ್ತಕ್ಕಂಥದ್ದು. ಅಂಥ ಒಂದು ರಂಗಸಂಗೀತ ಪರಂಪರೆಯನ್ನು ಕಟ್ಟಿಕೊಡುವ ಮೂಲಕ ಇಡೀ ರಂಗಭೂಮಿಗೆ, ಸಮಕಾಲೀನ ರಂಗಭೂಮಿಗೆ, ಅದಕ್ಕೆ 150 ವರ್ಷಗಳ ಇತಿಹಾಸ ಇರ್ಬೋದು, ಯಾವುದು ವೃತ್ತಿ ರಂಗಭೂಮಿಗೆ ಅದಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಆದರೆ ರಂಗಭೂಮಿಯ ಮೂಲಕ ಸೌಹಾರ್ದತೆ ಬದುಕೋದಿದೆಯಲ್ಲ, ಅಕ್ಷರಶಃ ಬದುಕೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ಒಬ್ಬ ಜಾತಿಯಿಂದ ಬ್ರಾಹ್ಮಣನಾದ್ರು ಅವ್ರು ಅದಕ್ಕೆ ನಾವು ಇದು ಮಾಡ್ಬೇಕಾದ್ರೆ ಅವ್ರು ಮನಸಾಪೂರ್ವಕವಾಗಿ ಇದು ಗೆಳೆಯರೋದಿಲ್ಲ. ಅವ್ರ ಜಾತಿಯಲ್ಲಿ ಅಡ್ಡ ಬಂದಿಲ್ಲ, ಬ್ರಾಹ್ಮಣನೂ ಬಂದಿಲ್ಲ, ಬ್ರಾಹ್ಮಣನೂ ಬಂದಿಲ್ಲ, ಮುಸ್ಲಿಮರು ಬಂದಿಲ್ಲ, ಯಾವ ಧರ್ಮವನ್ನು ರೆಡ್ಡಿ ಬಂದಿಲ್ಲ. 42 ವರ್ಷಗಳ ಕಾಲ ಇಬ್ಬರು ಜೊತೆಯಾಗಿದ್ದಾರೆ ಅನ್ನೋದೇ ಬಹಳ ದೊಡ್ಡ ಹೆಗ್ಗಳಿಕೆವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲ ಒಂದು ನಾವು ದಾಖಲೆ ಮಾಡ್ತಕ್ಕಂಥದ್ದು ವಿಷಯ. ಯಾಕಂದರೆ ಭಾರತದ ಬೇರೆ ಬೇರೆ ಸಂದರ್ಭ ಎನಿಸ್ಕೊಂಡ್ಬಿಟ್ರೆ ನಿಜವಾಗಲೂ ಭಾವೈಕ್ಯತೆಗೆ ಮಾತುಗಳನ್ನ ಆಡ್ತೀವಿ, ಸೌಹಾರ್ದತೆಯ ಮಾತುಗಳನ್ನ ಆಡ್ತೀವಿ, ಆದರೆ ಅಂತರಂಗದಲ್ಲಿ ನಾವು ಬೇರೆನೇ ಇರ್ತೀವಿ. ಇರೋದೇ ಒಂದು ಬಾಯಿಗೆ ಒಂದು ಆಡ್ತೀರಿ, ಮನಸ್ಸಿನಾಗ ಒಂದು ಮಾಡ್ತೀರಿ, ಬರಬೇಕಿದ್ದು ಓದಿಕೊಂಡು ಭ್ರಾಂತಿಗೆಟ್ಟ ಹೋಗ್ತೀರಿ. ಶೀಲವಂತರಂತ ಹೇಳ್ತೀರಿ, ಸುಳ್ಳೆ ಶೀಲ ಮಾಡ್ತೀರಿ, ಸಂತೆ ಒಳಗೆ ನಿನ್ನ ಕಟ್ಕೊಂಡು ಸತ್ಯಾನಾಶ ಆಗಿ ಹೋಗ್ತೀರಿ.
ಮುಸಲ್ಮಾನರು ಅಂತ ಹೇಳ್ತೀರಿ, ತುರ್ತು ಸುದ್ದಿ ನೋಡ್ತೀರಿ, ಉಸುಲಿ ಬಿಟ್ಟು ಪಾತೆ ಕೊಟ್ಟು ಬಿಸ್ಮಿಲ್ಲಾ ಅಂತೀರಿ. ಬ್ರಾಹ್ಮಣರ ಅಂತ ಹೇಳ್ತೀರಿ, ನೀರಾಜನಿಗೆ ಹೇಳ್ತೀರಿ, ಪಾಪದಿಂದ ಸುತ್ತಕೊಂಡು ದೀಪ ಪಡ್ಕೊಂಡು ಹೋಗ್ತೀರಿ. ಸಾಧುರ ಅಂತ ಹೇಳ್ತೀರಿ, ಸೋಮ ಭಜನೆ ಮಾಡ್ತೀರಿ, ಅಡ್ಡ ದುಡ್ಡಿಗೆ ಆಶೆ ಮಾಡಿ ಗಡ್ಡರಾಗಿ ಹೋಗ್ತೀರಿ. ಪಟ್ಟಕ್ಷರ ಮೂರ್ತಿ ಹೇಳ್ತೀರಿ, ಪರಮಾತ್ಮ ನೆನೆತೀರಿ, ಹೊರನಾಡಿ ಸ್ನೇಹ ಮಾಡ್ಕೊಂಡು ಗುಡ್ಡದ ಮಾತು ಹಾಕ್ತೀರಿ, ಕಡ್ಕೊಂಡು ಮನೆಯೊಳಗೆ ಮಾತು ಹೇಳ್ತಾರೆ. ಆದರೆ ಅಲ್ಲಿ ಬ್ರಾಹ್ಮಣರಾಗಲಿ ಮುಸಲ್ಮಾನರಾಗಲಿ ಇಬ್ಬರಿಗೂ ಕೂಡ ಜಾತಿ ಕಾಣಲ್ಲ. ಅವರು ಅಪ್ಪಟ ಮನುಷ್ಯರು. ಎಷ್ಟೋ ಮಠಗಳು ಸುಮ್ಮನೆ ಹೇಳ್ತಾರೆ, ಒಳಗೊಂದು ಹೊರಗೊಂದು ಹೇಳ್ತಾರೆ. ಆದರೆ ನಿಜವಾದ ಮನುಷ್ಯತ್ವವನ್ನು ಬದುಕೋದಿದೆಯಲ್ಲ, ವೃತ್ತಿ ನಾಟಕ ಕಂಪನಿ ಬದುಕಿ ತೋರಿಸಿದೆ. ರೆಹಮಾನ್ ಅವರ ಕಲಬುದಿ ಇಲ್ಲಿ ನಮ್ಮ ರಂಗಭೂಮಿ ಕಲಾವಿದರಲ್ಲಿ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ. ಯಾರನ್ನ ಮದುವೆ ಆಗಿರ್ತಾರೆ ಅವರು ಮನುಷ್ಯರು ಅಷ್ಟೇ. ಅಲ್ಲಿ ಯಾವತ್ತೂ ಅವರಿಗೆ ಜಾತಿ ಕಾಡೇ ಇಲ್ಲ, ಯಾವತ್ತೂ ಕೂಡ ಅವರಿಗೆ ಧರ್ಮ ಕಾಡೇ ಇಲ್ಲ. ನಿಜವಾದ ರಂಗಭೂಮಿ ಅಂತಂದ್ರೆ ವೃತ್ತಿ ರಂಗಭೂಮಿ ಮತ್ತು ಜಾತ್ಯತೀತವಾಗಿರುತ್ತೆ. ರಂಗಭೂಮಿಗೆ ಯಾವತ್ತೂ ಸಾವಿಲ್ಲ. ರಂಗಭೂಮಿ ತುಂಬಾ ಜನ ಬರ್ತಾ ಇದ್ದಾರೆ, ಬಹಳ ಜನ ಬರ್ತಾ ಇದ್ದಾರೆ. ಆದರೆ ಆಧುನಿಕ ರಂಗಭೂಮಿಯನ್ನ ಎನ್ಕೇಶ್ ಮಾಡ್ಕೊತಾ ಇದ್ದಾರೆ. ಹೌ ಟು ಎನ್ಕೇಶ್ ಅನ್ನೋದು ಗೊತ್ತಿದೆ. ವೃತ್ತಿ ರಂಗಭೂಮಿ ಕಲಾವಿದರು ಅಂಥವ್ರನ್ನ ಗುರುತಿಸಿ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಶೇಖ್ ಮಾಸ್ತರ್ ಮಾಡ್ತಾ ಇದ್ದಾರೆ. ನಾನು ದಾವಣಗೆರೆಯಲ್ಲಿ ವೃತ್ತಿ ರಂಗಭೂಮಿ ರಂಗಾಯಣದ ಮುಂದೆ ಆಗಿರ್ತಕ್ಕಂಥ ಕೆಲವು ಕನಸುಗಳಿದ್ದಾವೆ. ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮ್ಯೂಸಿಯಂ ಆಗಬೇಕಾಗಿದೆ. ಇನ್ನೊಬ್ಬ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ ಶ್ರೀ ರಮೇಶ್ ಜಿ ತಿಟ್ಲವರು, ಮುದ್ದಿನದಾರರು ಶ್ರೀ ಬಂಧು ಪ್ರಿಂಟರ್ಸ್ ಕಲಬುರಗಿ ಅವರಿಗೆ ಮಾತಾಡಬೇಕಾಗಿದೆ. ಈ ಕಾರ್ಯಕ್ರಮ ಎಲ್ಲರೂ ಶೇಖ್ ಮಾಸ್ತರ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಎಲ್ಲ ನನ್ನ ಕಲಾ ಹಿತೈಷಿಗಳು ಈ ಕಲಬುರಗಿ ಜಿಲ್ಲೆಯವರು ಎಲ್ಲರೂ ಬಂದಿರಿ. ಯಾರೇ ಕಲಾವಿದರು ಕಲಬುರಗಿಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಕಾರ್ಯಕರ್ತರ ಅವಶ್ಯಕತೆ ಇರುತ್ತೆ. ಎಲ್ಲರೂ ಅವ್ರ ಬಳಿ ಇರೋಂಗಿಲ್ಲ. ಕಲಾವಿದರು ಅಂದ್ರೆ ನಮಗೆಲ್ಲರಿಗೂ ಗೊತ್ತು ಅವ್ರದ್ದು ತಕ್ಲೀಫ್ ಏನಂತೇಳಿ. ಎಲ್ಲರೂ ಕೂಡ ಎಲ್ಲೇ ಕಲಬುರಗಿ ಜಿಲ್ಲೆಯಲ್ಲಿ ಬಂದರೂ ಬಂಧು ಪ್ರಿಂಟರ್ಸ್ ಅಂತೇಳಿ ಕರ್ಕೊಂಡ್ಬಿಡ್ತಾರೆ ನಮ್ಮಲ್ಲಿ. ಯಾವಾಗಲೂ ನಾವು ಏನು ನಮ್ಮ ಕೈಗೆ ಸಾಧ್ಯ ಆಗ್ತದೆ ನಮ್ಗೆ ಮಾಡೋಕ್ಕಾಗ್ತದೆ ನಾವು ಮಾಡ್ತೀವಿ. ಆದ್ರೆ ಎಲ್ಲ ನಮ್ಮ ಜಿಲ್ಲೆ ಏನು ಹವ್ಯಾಸಿ ಕಲಾವಿದರು ಮಾಲಕರಿದ್ದಾರೆ, ಇಲ್ಲಿ ಕಲಾ ಪ್ರೇಕ್ಷಕರಿದ್ದಾರೆ, ಅವರಿಗೂ ಕೂಡ ನಾನು ಕಳಕಳಿ ಮಾಡ್ತೀನಿ. ಇಲ್ಲಿ ಜಿಲ್ಲೆಯಲ್ಲಿ ಈಗ 42 ವರ್ಷದಿಂದ ಏನು 13 ವರ್ಷ ನಮ್ಮ ಶೇಖ್ ಮಾಸ್ತರ್ ರಂಗಾಯಣ ಕಂಪನಿ ನಡೆಸಿದ್ದಾರೆ. ಆ ಪರಿಸ್ಥಿತಿ ಈಗಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯಲ್ಲಿ ಯಾರೇ ಕಲಾವಿದರು ಬಂದರೂ ಅವರು ಸುಮ್ಮನೆ ಹೋಗುವಂತಿಲ್ಲ. ಹಾಗೆ ನಾವು ಅವರನ್ನು ಕಾಪಾಡಿ ಅವರಿಗೆ ಸಹಕರಿಸಬೇಕಾಗಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಮಠಾಧೀಶರು ಕೂಡ ಕಲಾವಿದರ ಮೇಲೆ ಬಹಳ ಭಕ್ತಿ ಇದೆ. ಎಲ್ಲ ನಮ್ಮ ಜಿಲ್ಲೆಯವರು ಕೂಡ ಹಿಂಗೆ ಅವರಿಗೆ ಸಹಕಾರ ಮಾಡಿದ್ರೆ ಈ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಇನ್ನೂ ಹೆಚ್ಚಿಗೆ ಬೆಳೆಯುತ್ತದೆ ಅಂತ ಹೇಳಿ ನನ್ನ 2 ಮಾತು ಹೇಳಿ ಎಲ್ಲರಿಗೂ ನಮಸ್ಕಾರ. 20 ವರ್ಷದಿಂದ ಅವರ ಒಡನಾಟ ಇದೆ ನೋಡ್ರಿ. 42 ವರ್ಷ ನಾವು ಮನೆಗೆ ಅಣ್ಣ ತಮ್ಮರು 42 ದಿವಸ ಕೂಡಿರಲ್ಲ. ಅವರು 42 ವರ್ಷದಿಂದ ಅವ್ರು ಕೂಡಿದ್ದಾರೆ ಅಂದ್ರೆ ನಮ್ಮ ಎಲ್ಲ ಮಠಾಧೀಶರ ಎಲ್ಲ ಹಿರಿಯರ ಆಶೀರ್ವಾದ ಅವರಿಗಿದೆ. ಇನ್ನೂ ಕೂಡ ಅವರು ಹೆಚ್ಚಿಗೆ ಬೆಳೀಲಿ, ಅವರಿಗೆಲ್ಲರೂ ಸಹಕಾರ ಮಾಡೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಶಾಸಕರು ಹೇಳಿದ್ರು, ನಮ್ಮ ಸುಜಾತ ಮೇಡಮ್ ಅವರು ಹೇಳಿದ್ರು, ನಮ್ಮದು ಮಲ್ಲಿಕಾರ್ಜುನ ಸರ್ ಅವರು ಹೇಳಿದ್ರು, ಮತ್ತು ತಿಪ್ಪನೂರವರು ಹೇಳಿದ್ರು. ವಿಶೇಷವಾಗಿ ಇವತ್ತಿನ ಏನು 2 ಶರಣ ಬಸವೇಶ್ವರ 2 ಮುಖ ಹೇಗಿದ್ದಾವೆ ಅದೇ ಥರ ನಮ್ಮ ಶೇಖ್ ಮಾಸ್ತರ್ ಅವರು ಮತ್ತು ಶ್ರೀಧರ್ ಹೆಗಡೆಯವರು ಇದ್ದಾರೆ. ಶರಣರ 2 ಮುಖ ಇದ್ದಾಗ ಅವ್ರು ನೋಡಿದ್ರೆ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಕಲಾದಲ್ಲಿ ಜಾತಿ ಇರೋದಿಲ್ಲ, ಅದು ತೋರಿಸ್ಕೊಟ್ಟಿದ್ದಾರೆ ಅವರು. ಇದು ಈಗಿನ ಕಾಲಮಾನದಲ್ಲಿ ಬಹಳ ಅವಶ್ಯಕತೆ ಇದೆ. ಈ ಕಲಬುರಗಿ ನಾಡದಲ್ಲಿ ಅದೊಂದು ಸಣ್ಣ ಪುಣ್ಯ ಇದೆ ಗೊತ್ತಿಲ್ಲ. ಖಾಜಾ ಬಂದೆ ನವಾಜ್ ಅವರು ಶರಣ ಬಸವೇಶ್ವರ ಹೇಗೂ 2 ಸಂಸ್ಥಾನಗಳು ನ್ಯಾಚುರಲ್ ಇಂಟಿಗ್ರೇಷನ್ ಅಂದರೆ ಇಬ್ಬರು ಕೂಡಿ ಹೇಗೆ ಬಯಬೇಕು ಅಂತ ಇಬ್ಬರು ಕೂಡಿ ಇರ್ತದೆ. ಅದೇ ಥರ ರಂಗಾಯಣದಲ್ಲಿ ರಂಗಭೂಮಿಯಲ್ಲಿ ವಿಶೇಷವಾಗಿ ಬಹಳ ನಾವು ಇವ್ರದ್ದು ಕಲಿಬೇಕು. ನಾವು ಇದೇ ರಾಜಕೀಯ ಬಂದಿ ಅಂದರೆ ರಾಜಕೀಯದವರು ಕಲಿಬೇಕು ಮತ್ತು ಸರ್ವಸಾಮಾನ್ಯ ಮಂದಿರು ಕಲಿಬೇಕು. ಹೇಗೆ ಕೂಡಿ ನಮ್ಮ ಕಲಾಮಂದಿ
ಬಂದಿದೆ ಅಂದರೆ ಕಲಾದಲ್ಲಿ ಹೇಗೆ ಡಿಫ್ರೆನ್ಸ್ ಇರೋದಿಲ್ಲ, ಜಾತಿ ಡಿಫ್ರೆನ್ಸ್ ಇರೋದಿಲ್ಲ, ಅದೇ ಥರ ಮಾಡಿದ್ದಾರೆ. ಅವರಿಗೂ ನಾವು ಮೊಟ್ಟ ಮೊದಲಿಗೆ ನಾವು ಇವರಿಗೆ ಬಹಳ ದೊಡ್ಡ ನಾವು ಈ ಸಮಾಜಕ್ಕೆ ಕೊಡುವಂಥ 42 ವರ್ಷಗಳಾದವು. ಇವರು ಹಾನಗಲ್ ಪರಮ ಪೂಜ್ಯ ಹಾನಗಲ್ ನಾಟ್ಯ ಸಂಘದ ಹೆಸರು ಮೇಲೆ ಹಾನಗಲ್ ಕುಮಾರಸ್ವಾಮೀಜಿ ಅವರ ಹೆಸರು ಮೇಲೆ ತೆಗೆದಿದ್ದಾರೆ. ಬಹಳ ದೊಡ್ಡ ಕಾರ್ಯಗಳು ಮಾಡ್ತಿದ್ದಾರೆ ಮತ್ತು 9,000 ಪ್ರಯೋಗ ಮಾಡಿದ್ದಾರೆ ಕಲಬುರಗಿಯಲ್ಲಿ. ಅದು ಸಾಮಾನ್ಯ ಮಾತಲ್ಲ. ಈಗಿನ ಮೊದಲಿತ್ತು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಮೊದಲ ನಾಟಕಗಳು ಇದ್ದು ಬೆಳ್ಳಿ ಪರದೆಗಳು ಬಂದು ಅದು ಈಗ ಹೋಗಿದ್ದಾವೆ. ನಮ್ಮದು ಈಗಿನ ತಾನೇ ಮತ್ತು ಸೀರಿಯಲ್ಗಳು ಬಂದಿದ್ದಾವೆ. ಮತ್ತು ನಮ್ಮ ಜಗನ್ಮೋಹನ್ ರೆಡ್ಡಿ ಮೇಡಮ್ ಅವರು ಹೇಳಿದ್ರು, ಈಗ ಮೊಬೈಲ್ ಯುಗ ನಡೆದಿದೆ. ಅದರಲ್ಲಿಯೂ ಉಳಿಸ್ಬೇಕಾದ್ರೆ ಎಲ್ಲರೂ ನಮ್ಮ ಕಲಾ ಪ್ರೇಮಿಗಳು ಬಹಳ ಆಸಕ್ತಿ ಇರಬೇಕು. ಮತ್ತು ಅದರ ಹೆಚ್ಚಿನ ಸರ್ಕಾರವೂ ಕೂಡ ಅದಕ್ಕೆ ನಾವು ಮಠಮಾನ್ಯ ಅಲ್ಲದೆ ಸರ್ಕಾರವೂ ಕೂಡ ಅದಕ್ಕೆ ನಾವು ಜಾಸ್ತಿ ಒತ್ತಡ ಕೊಟ್ಟು ನಮ್ಮ ಏನು ರಂಗಾಯಣದ ನಿರ್ದೇಶಕರು ಇದ್ದೀರಿ, ನೀವು ಸರ್ಕಾರಕ್ಕೆ ಹೆಚ್ಚಿನ ಒತ್ತಡ ಹಾಕಿ ಶಾಸಕರಿಗೆ ಮನವೊಲಿಸಿ ಯಾಕಂದ್ರೆ ಮತ್ತೆ ಸೈಕಲ್ ಬರುತ್ತೆ. ಅದು ಈಗ ಕಾಲಚಕ್ರ ಮತ್ತು ನಿಮಗೆ ಮತ್ತು ರಂಗಭೂಮಿಗೆ ಬರುತ್ತೆ. ಆದರೆ ಬರುವವರೆಗೂ ಅವರಿಗೆ ಉಳಿಸುವ ಶಕ್ತಿ ಇರಬೇಕಾದ್ರೆ ಶಕ್ತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಬಸವರಾಜ ದೇಶಮುಖ್, ಕಾರ್ಯದರ್ಶಿಗಳು ಸೆಣಬ ಸಂಸ್ಥಾನ ಕಲಬುರಗಿಯವರಿಗೆ, ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಚಂದ ಶಿಕ್ಷಣ ಸಂಸ್ಥೆ ಹಿರೇಮಠ ಪೂಜ್ಯರು ಮೌನ ಇರುವುದರಿಂದ ಆಶೀರ್ವಚನವನ್ನು ಈ ಸಂಘದ ಸಂಚಾಲಕರಾದಂಥ ಶ್ರೀಧರ್ ಹೆಗಡೆಯವರು ಓದಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಂಥ ಶ್ರೀ ಸಶಸ್ತ್ರ ಬ್ರಹ್ಮ ಹಾರಕೂಡ ಚನ್ನವೀರ ಶಿವಾಚಾರ್ಯರ ಆಶೀರ್ವಚನವನ್ನು ಅವರು ಬರದ ಮುಖಾಂತರವಾಗಿ ಕೊಟ್ಟಿದ್ದಾರೆ. ಮೊದಲಿಗೆ ಪೂಜ್ಯರ ಒಂದು ಪಾದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಚನವನ್ನು ನಾನು ಓದ್ತಾ ಇದ್ದೇನೆ. ಶ್ರೀ ಹಾರಕೂಡ ಚನ್ನಬಸವೇಶ್ವರ ಪ್ರಸನ್ನ ಭೌತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಕಲಾತ್ಮಕವಾಗಿ ನಿತ್ಯ ನಾವೀನ್ಯತೆಯನ್ನು, ಹಸಿರುತನವನ್ನು ಕಾಪಾಡಿಕೊಂಡು ಬಂದಿರುವ ಅದ್ಭುತ ಸಾಂಸ್ಕೃತಿಕ ಬೀಡು ನಮ್ಮ ಕನ್ನಡ ನಾಡು. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ಹಾಗೂ ಖಾಜಾ ಬಂದೇನವಾಜರ ಸಮನ್ವಯ ತೊಟ್ಟಿಲು ಆಗಿರುವ ಕಲಬುರಗಿಯ ನೆಲ ದೈವತ್ವದ ಸಿರಿ ಸಂಪದ ಹೊಂದಿರುವ ಪುಣ್ಯಭೂಮಿಯೂ ಹೌದು. ರಂಗಭೂಮಿಗೆ ಶಕ್ತಿ ನೀಡುವ ಚೈತನ್ಯ ಭೂಮಿಯೂ ಹೌದು. ರಂಗಕಲೆ ಎಂಬುದು ಪರಿಪೂರ್ಣ ಕಲೆಯಾಗಿದ್ದು ಗಾಯನ, ನೃತ್ಯ, ಸಂಗೀತ, ಸಾಹಿತ್ಯ, ಭಾವ ತುಂಬಿದ ಸಂಭಾಷಣೆ, ಆಂಗಿಕ ಕೌಶಲ್ಯ, ವೇಷಭೂಷಣ, ಮನೋರಂಜನೆ ಹೀಗೆ ಕಲೆಯ ಎಲ್ಲ ಆಯಾಮಗಳನ್ನು ಒಂದೇ ವೇದಿಕೆಯಲ್ಲಿ ಕಟ್ಟಿಕೊಡುವ ಅದ್ಭುತ ಕಲಾ ಸಂಗಮವೇ ನಾಟಕ. ಒಂದು ನಾಟಕ ಕಂಪನಿಯನ್ನು ಕಟ್ಟಿ ಯಶಸ್ವಿಯಾಗಿ ಬೆಳೆಸುವುದು ಇಂದಿನ ದಿನಮಾನಗಳಲ್ಲಿ ಸುಲಭದ ಮಾತಲ್ಲ. ಕರ್ನಾಟಕದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಹಾನಗಲ್ ಶ್ರೀ ಗುರುಕುಮಾರೇಶ್ವರ ನಾಟ್ಯ ಸಂಘ ತನ್ನ 42ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಅತ್ಯಂತ ಸಂತಸದ ಸಂಗತಿ. ಈ ಪವಿತ್ರ ಘಳಿಗೆಯಲ್ಲಿ 60 ಜನ ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ನಿಜವಾಗಿಯೂ ಸ್ತುತ್ಯಾರ್ಹವಾಗಿದೆ. ಹಾನಗಲ್ ಶ್ರೀ ಗುರುಕುಮಾರೇಶ್ವರರು ಯುಗದ ಶ್ರೇಷ್ಠ ಮಹಾಂತರಾಗಿದ್ದು ಧರ್ಮಾಧ್ಯಾತ್ಮದ ಗರಡಿಯ ಮನೆ ಶಿವಯೋಗ ಮಂದಿರ ಸ್ಥಾಪಿಸುವುದರ ಮೂಲಕ ನಾಡಿನ ಉದ್ದಗಲಕ್ಕೂ ಸ್ವಾಮಿತ್ವದ ಪ್ರಭಾವಳಿ ಹರಿಸಿದವರು. ಮನುಕುಲದ ಉದ್ಧಾರಕ್ಕಾಗಿ, ಲೋಕಕ್ಷೇಮಕ್ಕಾಗಿ ಯತಿಶ್ರೇಷ್ಠರನ್ನು ನೀಡಿದ ಶ್ರೇಯಸ್ಸು ಪೂಜ್ಯ ಹಾನಗಲ್ ಗುರುಕುಮಾರೇಶ್ವರವರಿಗೆ ಸಲ್ಲುತ್ತದೆ. ಕನ್ನಡ ನಾಡಿನ ಶ್ರೀಮಂತ ಮಠ ಪರಂಪರೆಗೆ ಗುರು ಕುಮಾರೇಶ್ವರರ ಕೊಡುಗೆ ಅಪಾರ, ಅನನ್ಯ. ಸಮಾಜ ಯಾವತ್ತೂ ಪ್ರಪಾತಕ್ಕೆ ಬೀಳದಂತೆ ಪ್ರತಾಪರಾಗಿ ಎತ್ತಿ ಹಿಡಿದ ಧರ್ಮ ದಿಗ್ಗಜರು ಗುರು ಕುಮಾರೇಶ್ವರರು. ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ದಿವ್ಯ ಚಿಂತನದ ಆಸರೆಯಲ್ಲಿ ಶ್ರೀ LV ಶೇಖ್ ಮಾಸ್ತರ್ ಅವರು ಹಾನಗಲ್ ಗುರು ಕುಮಾರೇಶ್ವರ ನಾಟ್ಯ ಸಂಘದ ಮುಖೇನ ನಾಡಿನ ಜನತೆಗೆ ರಂಗ ಸೇವೆಯ ರಸದೌತಣ ನೀಡುತ್ತಿರುವುದು ಅವರ ಕಲಾ ತಪಸ್ಸಿನ ಫಲಶ್ರುತಿ ಎಂದೇ ಹೇಳಬೇಕಾಗುತ್ತದೆ. ಇಸ್ಲಾಂ ಧರ್ಮೀಯರಾದರೂ ವೀರಶೈವ ಪರಂಪರೆಯ ಆಧಾರಿತರಾಗಿದ್ದು
ಹಾರಕೂಡ ಶ್ರೀ ಮಠ ಹಾಗೂ ನಮ್ಮನ್ನು ಅತ್ಯಂತ ಭಕ್ತಿ ಶ್ರದ್ಧೆ ಗೌರವಗಳಿಂದ ಕಾಣುತ್ತಿರುವಂತಹ ಅವರಾಗಿದ್ದಾರೆ. ನಾಟ್ಯ ಸಂಘದ ಮಾಲೀಕತ್ವ ಎಲ್ ವಿ ಶೇಖ್ ಮಾಸ್ತರ್ ಹೊಂದಿದ್ದಾರೆ. ಸಂಚಾಲನೆ ಶ್ರೀ ಶ್ರೀಧರ್ ಹೆಗಡೆ ಅವರು ನಿರ್ವಹಿಸುತ್ತಿರುವುದು ಒಂದು ಸೋಜಿಗವೂ ಹೌದು, ಭಾವೈಕ್ಯತೆಯ ದೊಡ್ಡ ನಿದರ್ಶನವೂ ಹೌದು. ರಂಗಕಲೆಯೇ ಧರ್ಮ, ರಂಗ ವೇದಿಕೆಯೇ ಮಂದಿರ, ಕಲಾಭಿಮಾನಿಗಳೇ ದೇವರು, ಕಲಾ ಪ್ರದರ್ಶನವೇ ಪೂಜೆ ಎಂದು ತಿಳಿದು ಶೇಖ್ ಮಾಸ್ತರ್ ಹಾಗೂ ಶ್ರೀಧರ್ ಹೆಗಡೆಯವರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಇಡೀ ಬದುಕು ಕಲೆಗಾಗಿ ಸಮರ್ಪಿಸಿಕೊಂಡವರು. ಇವರ ಸಾಮರಸ್ಯದ ಜೋಡಿ ಇಂದಿನ ಸಮಾಜಕ್ಕೆ ಮಾದರಿ. ಇಂಥ ಪವಿತ್ರ ಸಂದರ್ಭದಲ್ಲಿ ನಮ್ಮನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ 719ನೇ ತುಲಾಭಾರ ಸೇವೆ ಮಾಡುತ್ತಿರುವುದು ತೃಪ್ತಿ ನೀಡಿದೆ. ಹಾನಗಲ್ ಗುರು ಕುಮಾರೇಶ್ವರ ನಾಟ್ಯ ಸಂಘ ಉತ್ತರೋತ್ತರವಾಗಿ ಬೆಳೆದು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ದಾಖಲೆ ನಿರ್ಮಿಸಲಿ, ಎಲ್ಲ ಕಲಾವಿದರ ಬಾಳು ನೆಮ್ಮದಿಯಿಂದ ಕೂಡಿರಲಿ ಎಂಬುದಾಗಿ ಹಾರಕೂಡ ಶರಣಬಸವೇಶ್ವರ ಶಿವಯೋಗಿಗಳಲ್ಲಿ ಪ್ರಾರ್ಥಿಸಿ ಸರ್ವರಿಗೂ ತನ್ಮಂಗಳವಾಗಲೆಂದು ಶುಭ ಹಾರೈಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಧರ್ ಹೆಗಡೆ ಸರ್ ಅವರಿಗೆ. ಸಂಗೀತ ಕಾರ್ಯಕ್ರಮ ವ್ಯವಸ್ಥೆ ಮಾಡೋ ತನಕ ಸಂಗೀತ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಬ್ರಹ್ಮ ಡಾಕ್ಟರ್ ಚಂದ್ರಗಿರಿ ಶಿವಾಚಾರ್ಯರ ಹಾರ್ಕೋಡವರ 719ನೇ ನಾಣ್ಯ ತುಲಾಭಾರ ಇರುವುದರಿಂದ ಈಗ ಸಂಗೀತ ಕಾರ್ಯಕ್ರಮ. ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ 47ನೇ ವಾರ್ಷಿಕೋತ್ಸವದ ಅಂಗವಾಗಿ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಚಂದ್ರಗಿರಿ ಶಿವಾಚಾರ್ಯರ ಹಾರ್ಕೋಟ್ ಇವರ 719ನೇ ನಾಣ್ಯ ತುಲಾಭಾರದ ಈ ಕಾರ್ಯಕ್ರಮವನ್ನು ಎಲ್ ಬಿ ಶೇಖ್ ಮಾಸ್ಟರ್ ಅವರ ಕುಟುಂಬದವರು, ಶ್ರೀಧರ್ ಹೆಗಡೆ ಅವರು ಕುಟುಂಬದವರು ಇದು ನೆರವೇರಿಸಿಕೊಳ್ತಾ ಇದ್ದಾರೆ. ಮಾಲಕರಾದಂಥ ಎಲ್ ಬಿ ಶೇಖ್ ಸರ್ ಅವರೇ ತುಲಾಭಾರ ಮಾಡಿದ್ದಾರೆ. ಈಗ 719ನೇ ನಾಣ್ಯದ ತುಲಾಭಾರವನ್ನು ಈ ಕಂಪನಿಯ ಹಾನಗಲ್ ಕಂಪನಿಯ ಶೇಖ್ ಸರ್ ಅವರೇ ಮಾಡ್ತಾ ಇದ್ದಾರೆ. ಶೇಖ್ ಸರ್ ಕುಟುಂಬ ಮತ್ತು ಶ್ರೀಧರ್ ಹೆಗಡೆಯವರ ಕುಟುಂಬ ಪೂಜ್ಯರಿಗೆ ನಾಣ್ಯದ ತುಲಾಭಾರ 719ನೇ ತುಲಾಭಾರ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಇದಕ್ಕೆ ಆಶೀರ್ವಾದ ಪಡಿತಾ ಇದ್ದಾರೆ. ಮಹಾರಾಜಿಗೆ ಶ್ರೀ ಗಣೇಶ್ವರ ಮಹಾರಾಜಿಗೆ ಆನಂದ ಮಹಾರಾಜಿಗೆ ಜಗದ್ದೇವ ಬಸವೇಶ್ವರ ಮಹಾರಾಜಿಗೆ ಶರಣ ಬಸವೇಶ್ವರ ಮಹಾರಾಜಿಗೆ ತುಲಾಭಾರ ಶ್ರೀ ಗುರುಕುಮಾರ ನಾಟ್ಯ ಸಂಘ ಹಾನಗಲ್ಲವರ ಮಾಡವ ತುಲಾಭಾರ 719ನೆಯ ತುಲಾಭಾರ ಶ್ರೀ ಗುರುಕುಮಾರ ನಾಟ್ಯ ಸಂಘ ಹಾನಗಲ್ಲವರ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ಸದಾಕಾಲ ಇರಲೆಂದು ಧನದಾನ ಸಮೃದ್ಧಿ ಐಶ್ವರ್ಯ ಸದಾಕಾಲ ಬೆಳೆಯಲೆಂದು ಉಳಿಯಲೆಂದು ಚನ್ನವೀರ ಶಿವಾಚಾರ್ಯರ ತುಲಾಭಾರ ಕಣ್ತುಂಬ ನೋಡಿ ನಾವು ಧನ್ಯರಾಗೋಣ, ಆನಂದರಾಗೋಣ, ಗುರುವಿನ ಪಾದಕ್ಕೆ ಹೋಗೋಣ. ಗುರುವರ
ಚನ್ನವೀರ ಶಿವಾಚರಣ ಸುಧಾಭಾನ ಕಣತುಂಬರು ನಾವು ಚನ್ನವೀರ ಶಿವಾಚರಣ ಆನಂದರಾಗುಣ ಗುರುವಿನ ಪಾದ ಗೆಲ್ಲುಣ ಗುರುವಿನ ಪಾದ ಗೆಲ್ಲುಣ ಗುರುವಿನ ಪಾದ ಗೆಲ್ಲುಣ. ಸರ್ ಸಂತ್ಯಾಗಮಾರುವ ದಿನ ಸಲ್ಲೋ ಆಚಾರ ಆಚಾರ ಕಲ್ಲು ನಾಟ ಹಂಚಿ ತೂಗಾಲಿಲ್ಲೋ ಕಲ್ಲು ನಾಟ ಹಂಚಿ ತೂಗಾಲಿಲ್ಲೋ ತೂಗಿದರೆ ಸರ್ ಶೇಖ್ ಸರ್ ನೋಡ್ರಿ ಸಿಕ್ಕಿರುವ ಗುರುಜನ ನಾಮ ಗುರುಜನ ಗುರುಜನ ಬಸವನ ಆರಕರ ತ್ರಿಲೋಚನ ಶ್ರೀ ಮಹಾರಾಜಿ ವಯಸ್ಸಿಗಳ ಬಳಗದ ಅಧ್ಯಕ್ಷರಂತ ರಮೇಶ್ ಡಿ ತಿಪ್ಪನೂರವರು ಶೇಖ್ ಮಾಸ್ಟರ್ ಮತ್ತು ಶ್ರೀಧರ್ ಹೆಗಡೆ ಅವರಿಗೆ ಗೌರವಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕಲಬುರಗಿ ಜಿಲ್ಲೆಯಲ್ಲಿ ನಾಟಕಕ್ಕೆ ಕೊರತೆಗಳ ಜಗಬಸವೇಶ್ವರ ಸಂಸ್ಥಾನದ ವತಿಯಿಂದ ಮತ್ತು ಶ್ರೀ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ವಯಸ್ಸಿಗಳ ಬಳಗದ ವತಿಯಿಂದ ಎಲ್ ಬಿ ಶೇಖ್ ಸರ್ ಅವರಿಗೆ ಮತ್ತು ಶ್ರೀಧರ್ ಹೆಗಡೆ ಅವರು ಶ್ರೀ ಗುರು ಕುಮಾರೇಶ್ವರ ನಾಟಕ ಸಂಘ ಹಾನಗಲ್ ಇವರ 42ನೇ ವಾರ್ಷಿಕೋತ್ಸವದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯರು ಹಾರ್ಕೋಡ್ ಇವರ 719ನೇ ನಾಣ್ಯ ತುಲಾಭಾರ 60 ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಪೂಜ್ಯರ ಮತ್ತು ವೇದಿಕೆ ಮೇಲಿರುವಂಥ ಗೌರವಾನ್ವಿತ ಉದ್ಘಾಟಕರು ಮತ್ತು ಮುಖ್ಯ ಅತಿಥಿಗಳು ಅಧ್ಯಕ್ಷತೆ ವಹಿಸಿರುವಂಥ ಈ ಸಮೂಹದಲ್ಲಿ ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಪುರಸ್ಕೃತರಾದ ಆರ್ ಭೀಮಸೇನ್ ಬಳ್ಳಾರಿ ಇವರಿಗೆ ಕುಮಾರಶ್ರೀ ಪ್ರಶಸ್ತಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಆರ್ ಭೀಮಸೇನ್ ಬಳ್ಳಾರಿ ರಂಗತೋರಣ ಅಧ್ಯಕ್ಷರು ಬಳ್ಳಾರಿ ಇವರಿಗೆ ಪೂಜೆಯಿಂದ ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಮಾಜಿ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಮತ್ತು ರಂಗತೋರಣದ ಅಧ್ಯಕ್ಷರು ಆಗಿರುವ ಆರ್ ಭೀಮಸೇನ್ ಬಳ್ಳಾರಿ ಸರ್ ನೋಡ್ರಿ ಇವರಿಗೆ ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರದಾನ ಸರ್ ಶ್ರೀ ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಇವರಿಂದ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹಾಗೆ ಆ ವೇದಿಕೆ ಮೇಲೆ ಹಾಗೆ ಕುತ್ಕೋಬೇಕು. ಗ್ರೂಪ್ ಫೋಟೋ ಇರ್ತದೆ. ಪ್ರಭುದೇವ್ ಕಪ್ಕಲ್ ಪೂಜ್ಯರಿಂದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ನಡೀತಾ ಇದೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಕೇಳ್ಕೊಳ್ತಾ ಇದ್ದೇವೆ. ಮಾಲೀಕರು ಮತ್ತು ನಾಟಕ ಅಕಾಡೆಮಿಯ ಕಲಬುರಗಿಯ ಸದಸ್ಯರಾದಂತಹ ರಾಜಣ್ಣ ಜೇವಡಿಯವರಿಗೆ ಪೂಜ್ಯರಿಂದ ಪ್ರಶಸ್ತಿ ಪ್ರದಾನ. ವೇದಿಕೆ ಮೇಲೆ ಇರುವಂತಹ ಎಲ್ಲರೂ ಸಹಕಾರದೊಂದಿಗೆ ಪ್ರಶಸ್ತಿ ಪ್ರದಾನ. ರಾಜ್ಯ ಮಟ್ಟದ ಪ್ರಶಸ್ತಿ ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ಶ್ರೀ ಸಿದ್ದು ನಾಲ್ಕವಾಡಿಗಳಿಗೆ ಹಾಸ್ಯ ಕಲಾವಿದರು. ಮುಂದಿನ ಬಸವರಾಜ್ ಪಂಚಗಲ್ ನೃತ್ಯ ರಂಗಭೂಮಿಯ ಖ್ಯಾತ
ಕಲಾವಿದರು ಮತ್ತು ಕವಿಗಳು ಬಸವರಾಜ್ ಬದಿಗಲ್ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರಶಸ್ತಿ ಪ್ರದಾನ. ಶೇಖ್ ಸರ್ ಮುಂದಕ್ಕೆ ಬರ್ರಿ. ಪ್ರೇಮಾ ಬಿ ಗೋಳಿಯರ್ಗೋಡ್ ಕಂಪನಿ ಮಾಲೀಕರು ಮತ್ತು ಕಲಾವಿದರು ಕಿತ್ತೂರು ರಾಣಿ ಚೆನ್ನಮ್ಮನ. ಮುಂದಿನ ತಯಾರಿ ಕುಮಾರ್ ಅರಳಿಹಳ್ಳಿ. ಬಸವರಾಜ್ ಯಾವಾರ್. ನೋಡಿ ಮಂಜುನಾಥ್ ಸಂಗನಾಳ್. ಸರ್ ಸರ್ ಈ ಕಡೆ ನೋಡ್ರಿ ಸರ್. ವಿಜಯಪುರ ಇವರಿಗೆ ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ. ಸರ್ ಶೇಖ್ ಸರ್ ಹಾಂ ಇಲ್ಲ ಸರ್ ಮಾಡಲಾಗ್ತಾ ಇದೆ. ಸರ್ ಮುಂದಕ್ಕೆ ಬರ್ರಿ, ಇನ್ನೊಂದು ಸ್ವಲ್ಪ ಮುಂದಿನ ತಯಾರಿ ಹುಷಾರ್ ಸರ್ ಅವರು ನೂರಾರು ಕಂಪನಿಗಳ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇವರ ಅಪಾರ ಸೇವೆಯನ್ನು ಪರಿಗಣಿಸಿ ಇಂದು ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಸರ್ 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 ಧನ್ಯವಾದಗಳು ಗೌರವಿಸಲಾಯಿತು. ಅವರಿಗೆ ಧನ್ಯವಾದಗಳು. ಬಸವರಾಜ್ ಹೋಗ ನರ್ಸಲಿ. ಮುಂದಿನ ತಯಾರಿ ದಯಾನಂದ್ ಹಾಸು, ಖ್ಯಾತ ಸಂಗೀತ ಸರ್ ನೋಡ್ರಿ. ಕಲಾವಿದರು ಬಸವರಾಜ್ ಬಂಟ್ನೂರ್ ಅಭಿನಂದನೆಗಳು. ಮುಂದಿನ ತಯಾರಿ ಸಿದ್ದಣ್ಣ ಹೂಗಾರ್ ದೇಸಾಯಿ ಕಲ್ಲೂರ್ ಅಂತ ಹೆಸರು ಮಾಡಿರ್ತಕ್ಕಂಥವರು ಸಿದ್ದಣ್ಣ ಹೂಗಾರ್ ದೇಸಾಯಿ ಕಲ್ಲೂರ್ ಅವರು. ಇವರ ಪ್ರತಿ ಮನೆಯವರೆಲ್ಲರೂ ಸಂಗೀತದಲ್ಲೇ ತಲ್ಲೀನರಾಗಿರ್ತಕ್ಕಂಥವರು. ಇವರ ಅಪಾರವಾದಂಥ ಸೇವೆಯನ್ನು ಪರಿಗಣಿಸಿ ಇವತ್ತು ಕುಮಾರಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರತಕ್ಕಂಥದ್ದು. ಅವರಿಗೂ ಧನ್ಯವಾದಗಳು. ಮುಂದಿನ ತಯಾರಿ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಸರ್, ದಯವಿಟ್ಟು ಅವರನ್ನು ಕರ್ಕೊಂಡು ಬರಬೇಕು. ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಮುತ್ತೇರೆ ಕಣ್ಣಿನಿಂದ ಏನೆಲ್ಲವನ್ನ ಕಾಣಬಹುದು. ಆದರೆ ಪಾಪ ಅವರಿಗೆ ದೇವರು ಅಂತಹ ಒಂದು ಶಕ್ತಿ ಕೊಟ್ಟಿದ್ದಾರೆ. ಕೋಗಿಲೆಯ ಕಂಠದ ಮೂಲಕ ಅವರ ಹಾಡನ್ನು ಹಾಡ್ತಾರೆ. ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಅವರ ಅಪಾರವಾದಂತಹ ಸಂಗೀತ ಸೇವೆಗೆ ಕುಮಾರಶ್ರೀ ಪ್ರಶಸ್ತಿ. ಮುಂದಿನ ತಯಾರಿ ಬಸಣ್ಣ ಪೂಜಾರಿ ಸಂಗೀತ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಶಂಕರ್ ಹೂಗಾರ್ ಅವರು ಕೂಡ ವೇದಿಕೆ ಮುಂದೆ ಬರಬೇಕು. ಶಂಕರ್ ಹೂಗಾರ್ ಅವರು ಶಿಕ್ಷಕರಾಗಿ ತಲ್ಲೀನರಾಗಿರ್ತಕ್ಕಂಥವರು. ಪ್ರತಿಯೊಬ್ಬರ ತಬಲಾ ವಾದಕರು, ಪೇಟಿ ವಾದಕರು, ಗಾಯನ, ಹೀಗೆ ಇಡೀ ಶ್ರೀಮತಿ ಶಾಂತ ಕುಲಕರ್ಣಿ ಅವರು ಮೂಲತಃ ರಾಯಚೂರಿನವರು. ಸಿದ್ದಪ್ಪಯ್ಯ ಮಹಾಸ್ವಾಮಿಗಳು ಮಹಾತ್ಮ ಪೀಠ ಗದ್ದಿಗೆ ಮಠ ಅಲ್ಲೋಳಿ ನಾಗೇಂದ್ರ ನಾಟ್ಯ ಸಂಘದ ಮಾಲೀಕರು. ಸಿದ್ದಪ್ಪಯ್ಯ ಮಹಾಸ್ವಾಮಿಗಳ ಹಳ್ಳಳ್ಳಿ ಅವರಿಗೆ ಧನ್ಯವಾದಗಳು. ಮುಂದಿನ ಇತ್ತೀಚೆಗಾಗಿ ಮೊನ್ನೆ ಒಂದು ವಾರದ ಹಿಂದೆ ಕರ್ನಾಟಕ ಸರ್ಕಾರ ನೀಡಿರ್ತಕ್ಕಂಥ ನಾಟಕ ಅಕಾಡೆಮಿ ಗೌರವ ಕೂಡ ಶಂಕರ್ಜಿ ಹಿಪ್ಪರಿಗೆ ಗೌರವ ಆಯಿತು. ಮೊನ್ನೆ ಒಂದು ವಾರದ ಹಿಂದೆ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇಂದು ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ LB ಶೇಖ್ ಮಾಸ್ಟರ್ ಅವರು. ಶ್ರೀಧರ್ ಸರ್ BH ನಿಡುಗುಡಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರು ಮತ್ತು ಸಾಹಿತ್ಯ ಸಾರಥಿಯ ಪತ್ರಿಕೆಯ ಸಂಪಾದಕರು ಮತ್ತು ಕೆಲತಜ್ಞರು ಮತ್ತು ನಾಟಕಕಾರರು ನಂದೂರ್ ಬಿ ಇವರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ. ಪೂಜ್ಯರಿಂದ ಚನ್ನಬಸವೇಶ್ವರ ಭಕ್ತರಾಗಿ ಮತ್ತು ನಾಟ್ಯ ಸಂಘದ ಮಾಲೀಕರಾದಂಥ ಶಾಮರಾವ್ ಕೊರವಿ ಅವರಿಗೆ ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಪೂಜ್ಯ ನಂದೂರ್ ಬಿ ಮಲೈ ಶಾಂತೇಶ್ವರ ನಾಟ್ಯ ಸಂಘದ ಮಾಲೀಕರು ಮತ್ತು ಕಲಾವಿದರು ಹಿರಿಯರು ಇವರಿಗೆ ಕುಮಾರಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ನಂತರ ಮುಂದಿನ ಸೇಡಂ ನಾಟ್ಯ ಸಂಘದ ಸಂಚಾಲಕರಾಗಿ ಸುಮಾರು ವರ್ಷಗಳಿಂದ ಸೇಡಂ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಬಸವ ಶ್ರೀ ಶಿವನವತಾರ ಚನ್ನಬಸವ ಶ್ರೀ ಶಿವನವತಾರ ಗುರುವಿನ ರೂಪ ತ್ರಿನೇತ್ರ ದಾಸೋಹಮೂರ್ತಿ ಗುರುವರ ದಾಸೋಹಮೂರ್ತಿ ಗುರುವರ ನಾಶ ಮಾಡಿರಿ ರೋಗ ಭಕ್ತರ ನಾಶ ಮಾಡಿರಿ ರೋಗ ಭಕ್ತರ ಶೇಷ ನಿಮ್ಮ ಪುಷ್ಪದ ಹಾರ ಶೇಷ ನಿಮ್ಮ ಪುಷ್ಪದ ಹಾರ ಕೇಶವನಂತೆ ತೋರುವವರ ಕೇಶವನಂತೆ ತೋರುವವರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಮಾಡುತ್ತಿದ್ದರು ದೇಶ ಸಂಚಾರ ಮಾಡುತ್ತಿದ್ದರು ದೇಶ ಸಂಚಾರ ಆಡಿನ ಹಾಲೆ ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ कैलासापति भवण शंकर कैलासापति भवण शंकर लीले निम्मदु अपरंपार लीले निम्मदु अपरंपार बाल ब्रह्मचारी बंधुर बाल ब्रह्मचारी बंधुर नीलकंठ शील सुंदर नीलकंठ शील सुंदर गुरुविन रूप गुरुविन रूप त्रिनेत्र ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.